ಬಸವಣ್ಣನಂತವ ಫಿಕ್ಸ್ ಆಗಿಬಿಟ್ಟಿದ್ದ, ಎಲ್ಲಿ ಹೋದ್ರೆ ಅವನೇ ಬಸವಣ್ಣ ಅಂತಿದ್ದಂತ. ಎಲ್ಲಿ ಹೋದ್ರು ಅವನೇ ಆಗ್ತಿದ್ದ ಬಸವಣ್ಣ. ಏನು ಮಾಡ್ದ ಅಂತಂದ್ರೆ, ಒಂದು ಸಲ ಏನಂತಾನೆ, ಅಪ್ಪೋರ ಭಾಳ ವರ್ಷದಿಂದ ನಿಮ್ಮ ಜೊತೆಗಿದ್ದೀನಿ, ಬಸವಣ್ಣ ಆಗೀನಿ, ಶಿಷ್ಯ ಆಗೀನಿ, ಡ್ರೈವಿಂಗು ಮಾಡ್ತೀನಿ, ಎಲ್ಲನೂ ಮಾಡ್ತೀನಿ. ಇವತ್ತು ಆಳಂದದಾಗ ನಂಗೆ ಕರೆದಾರ, ಅದಕ್ಕೆ ನಾ ಪ್ರವಚನ ಮಾಡ್ತೀನಿ ರೀ, ನೀವು ಏನು ಮಾಡಿರಿ ನಮ್ಮ ಶಿಷ್ಯರಾಗ್ರಿ ಅಂದವ. ಯಾರು? ಬಸವಣ್ಣ. ನಮ್ಮ ಶಿಷ್ಯ ನೀವಾಗ್ರಿ, ನಾ ಗುರು ಆಗ್ತೀನಿ. ಇವತ್ತು ನೀವು ಯಾಕಂದ್ರೆ ಭಾಳ ವರ್ಷದಿಂದ ಕೇಳ್ಕೊತ ಬಂದೀನಿ, ಬಸವಣ್ಣ ಆಗೀನಿ, ಡ್ರೈವರ್ ಆಗೀನಿ, ಶಿಷ್ಯ ಆಗೀನಿ, ನಿಮ್ಮ ಪ್ರವಚನ ಕೇಳಿ 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 ಮನನ ಆಗಿಬಿಟ್ಟೈತ್ರಿ. ನೀವು ಏನು ಹೇಳ್ತಿರಲ್ಲ ನನಗೆ ಗೊತ್ತದೆಲ್ಲ. ಆಗ ಬಸವಣ್ಣ ಹೇಳಕ್ಕೆ ಶುರು ಮಾಡ್ದ, ಪ್ರವಚನ ಮಾಡ್ದ. ಒಂದು ತಾಸುಗಟ್ಟಲೆ, ಎರಡು ತಾಸುಗಟ್ಟಲೆ ಮಾಡ್ದ. ಹೌದು ಅನ್ನಂಗೆ ಮಾಡ್ದಂತ. ಕೊನೆಗೆ ಒಬ್ರು ಎದ್ದು ನಿಂತು ಪ್ರಶ್ನೆ ಮಾಡಿದ್ರಂತ. ಅವನಿಗೆ ಗೊತ್ತಿಲ್ಲ, ಶಿಷ್ಯ ಆಗಿ ಬಸವಣ್ಣಾಗಿ ಅಷ್ಟೇ ಗೊತ್ತದ, ಡ್ರೈವಿಂಗ್ ಮಾಡಿ ಗೊತ್ತದ. ಆಗ ಪ್ರಶ್ನೆ ಕೇಳ್ತಾರಂತ ನೆರೆದಾಗ ಎಲ್ಲ ಜನರಿಗೆ. ಒಬ್ಬ ಎದ್ದು ಪ್ರಶ್ನೆ ಕೇಳ್ತಾನಂತ. ಪ್ರಶ್ನೆ ಉತ್ತರ ಕೊಡ್ಲಿಕ್ಕೆ ಕಾಲಿಲ್ಲ ಇವನಿಗೆ, ಯಾಕೆ ನೀವು ಶಿಷ್ಯ ಅಲ್ಲ. ಆಗ ಅಂತಾನೆ, ಈ ಸಣ್ಣ ಪ್ರಶ್ನೆ ಇಂಥ ಸಣ್ಣ ಪ್ರಶ್ನೆಗೆ ನಾವು ಉತ್ತರ ಕೊಟ್ರೆ ಅದಕ್ಕೆ ಬೆಲೆ ಇರಲ್ಲ. ನನ್ನ ಡ್ರೈವರ್ ಅಂತ ನೋಡ್ರಿ, ನಮ್ಮ ಶಿಷ್ಯ ಬದಲಾವಣೆ ಆಗಿತ್ತಲ್ಲ. ಗುರುವನೇ ಶಿಷ್ಯ ಆಗಿದ್ದ, ಶಿಷ್ಯನೇ ಗುರು ಆಗಿದ್ದಲ್ಲ. ನನ್ನ ಶಿಷ್ಯ ಹೇಳ್ತಾನೆ ನೋಡ್ರಿ ಅಂತಂದ್ರೆ ಅರ್ಥ ಆಯ್ತಾನೋ? ಏನಾಗ್ತದೆ? ಅದಕ್ಕೆ ಇವತ್ತು ನೀ ಪ್ರವಚನ ಮಾಡಬೇಕೀಗ. ಹಾಂ, ನಾಳೆ ಕಲ್ತಪ್ಪ, ಒಂದು ಅರ್ಧ ತಾಸು ನೀನೇ ಮಾಡಬೇಕು, ನಾನು ಒಂದು ದಿವಸ ರೆಸ್ಟ್ ಮಾಡ್ತೀನಿ. ಹಾಂ, ಮಹಾತ್ಮರು ಈ ಜಗತ್ತಿಗೆ ಅವತರಿಸ್ತಾರೆ. ಯುಗ ಯುಗಗಳಿಂದ ಅವತರಿಸ ಬರ್ತಾ ಇರ್ತಾರೆ. ಯಾಕೆ ಬರ್ತಾರೆ ಅಂತ ಕೇಳಿದ್ರೆ, ಯಾಕೆ ಬರ್ತಾರೆ? ಕೆಲಸ ಇಲ್ಲದಕ್ಕೆ. ನೀವೆಲ್ಲರೂ ಯಾಕೆ ಬಂದಿರಿ? ಕೆಲಸ ಇಲ್ಲದಕ್ಕೆ ಬಂದಿರನ? ಇಲ್ಲ. ಮಹಾದೇವನ ರಥೋತ್ಸವ, ಜಾತ್ರೆ, ತೇರ ಏನೇನೆಲ್ಲ ಮುಂದೆ ರಥೋತ್ಸವ ಬಂದೈತಿ. ಮತ್ತು ರಥೋತ್ಸವ ಮಾಡಂಗೆ ಕಾಣ್ತೀರಿ, ನನಗೂ ಅನಿಸ್ಕತ್ತೈತಿ. ನನ್ನ ಬಾಯಾಗ ಬಂತಂದ್ರೆ ಮಾಡ್ತಿರಲ್ಲ. ರಥೋತ್ಸವ ಅಂತ ಬಂದೈತೆ ನೋಡ್ರಿ ಹಿರಿಯರ. ಪಲ್ಲಕ್ಕಿ ಉತ್ಸವವನ್ನು ಅದ ನಮ್ಮ ಮಹಾದೇವ ಈ ಏರಿಯಾವನ್ನು, ಈ ನಮ್ಮನ್ನು ಕಾಪಾಡುವಂಥ ದೇವರು. ಎದ್ದ ಕೂಡಲೇ ನಾವು ಮಂಗಲ ಕಾರ್ಯ ಮಾಡಬೇಕು ಅಥವಾ ಶುಭ ಕಾರ್ಯ ಮಾಡಬೇಕು, ಹೊಲಕ್ಕೆ ಹೋಗಬೇಕು, ಅಂಗಡಿ ತೆಗಿಬೇಕು, ಏನೇ ಕೆಲಸವನ್ನು ಮಾಡಬೇಕಾದ್ರೆ ಮಹಾದೇವನ ಆಶೀರ್ವಾದದಿಂದ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಅವನ ಪಲ್ಲಕ್ಕಿ ಉತ್ಸವದ ಅದಕ್ಕೆ ಅದರ ಪ್ರಯುಕ್ತವಾಗಿ ಪ್ರವಚನ ಹಚ್ಚಾರ. ಶ್ರಾವಣ ತಿಂಗಳದ, ಶ್ರಾವಣದಲ್ಲಿ ಶ್ರವಣ ಮಾಡಬೇಕು ಅಂತ ಬಂದಿರಿ. ಏನು ಸುಮ್ಮನೆ ಬಂದಿರಿ ಕೆಲಸ ಇರೋದಕ್ಕೆ? ಶ್ರಾವಣ ತಿಂಗಳದ ಅಂತೇಳಿ ಎಲ್ಲರೂ ಕೇಳಕ್ಕೆ ಬಂದೇವಿ, ಚಿಂತನೆ ಮಾಡಕ್ಕೆ ಬಂದೇವಿ. ಆಗ ಮಹಾತ್ಮರು ಈ ಧರೆಗೆ, ಈ ಭೂಮಿಗೆ ಬರಬೇಕಾದ್ರೆ ಅವ್ರದ್ದಿಷ್ಟು ಕೆಲಸ ಇರ್ತದೆ. ಏನು ಕೆಲಸ ಅಂತ ಕೇಳಿದ್ರೆ, ಅರಿವೇ ಗುರುವನ್ನಾಗಿ ಮಾಡಲು ಬರ್ತಾರೆ. ಅರಿವು ಗುರುವನ್ನಾಗಿ ಮಾಡಲು ಬರ್ತಾರೆ. ನಮ್ಮ ಸಂಸಾರದಲ್ಲಿ ನಾವು ಸ್ವಲ್ಪ ದಾರಿಯನ್ನು, ಬೇರೆ ಬೇರೆ ದಾರಿಯನ್ನು ಹಿಡಿದಿರ್ತೇವೆ. ಆ ದಾರಿಗೆ ಹೋಗ್ಬೇಡ್ರಪ್ಪ, ದಾರಿ ಕೆಟ್ಟದ್ದದ, ಒಳ್ಳೆ ದಾರಿಗೆ ಬರ್ರಿ. ದಾರಿ ಸಾಕಷ್ಟು ಅದಾವ, ಹೌದಲ್ಲ? ಮಹಾದೇವ ಗುಡಿಗೆ ಬರೋಕೆ ಕೆಟ್ಟ ದಾರಿ ಅವಪ್ಪ. ಹಿಂಗೆ ಬರ್ಬೋದು, ಹಿಂಗೆ ಬರ್ಬೋದು, ಈ ಕಡೆಯಿಂದ ಬರ್ಬೋದು. ಹೆಂಗೆ ಬರ್ಬೇಕು ದಾರಿಗಳು ಅದಾವ. ಅದನ್ನು ನೆಟ್ಟಗಿರುವಂಥ, ಚೆನ್ನಾಗಿರುವಂಥ ದಾರಿಯಲ್ಲಿ ಬರ್ರಪ್ಪ. ಕಲ್ಲು ಮುಳ್ಳು ದಾರಿಗೆ ಯಾಕೆ ಹೋಗ್ತಾ ಇದ್ದೀರಿ? ಮಹಾದೇವನ ಗುಡಿಗೆ, ಮಹಾದೇವನ ದರ್ಶನಕ್ಕೆ ಬರಬೇಕಾದ್ರೆ ಒಳ್ಳೆಯ ದಾರಿ ಹಿಡ್ಕೊಂಡು ಬರ್ರಿ, ಕೆಟ್ಟ ದಾರಿಗೆ ಹೋಗ್ಬೇಡ್ರಿ. ಅದೆಲ್ಲ ಹೊಲಸಿರ್ತದೆ ಅಲ್ಲಿ. ಅದು ಹೊಲಸ ದಾರಿಗೆ ಯಾಕೆ ಹೋಗ್ತೇವೆ ಅಂದರೆ, ನಮ್ಮಲ್ಲಿ ಅಜ್ಞಾನದ ಆವರಣ, ಅಜ್ಞಾನ ಐತೆ ನಮ್ಮಲ್ಲಿ. ಯಾಕೆ ಹಿಂಗೆ ಹೋದ್ರೂ ಆಗಲ್ಲೇನು ಅಂತೇವಲ್ಲ. ನಾ ಹಿಂಗೆ ಯಾಕೆ ಬರಬೇಕು, ಹಿಂಗೆ ಹೋಗ್ತೀವಿ. ಇರ್ತಾವಲ್ಲ ಒಂದೊಂದು ಸ್ವಲ್ಪ ಇರ್ತಾವೆ. ನಾ ಹಿಂಗೆ ಮಾಡೋ ನೋಡು.
ಅಂತಲ್ಲ. ಹಾಗೆ ಹಿಂಗೆ ಮಾಡವ ನೋಡೋ ತಂದಾಗ ಏನಾಗ್ತು ಅಂತ ಕೇಳಿದ್ರೆ, ಹಂಗೆ ಮಾಡಬೇಡಪ್ಪ ತಮ್ಮ, ಅಣ್ಣ, ಕಾಕ, ಬಾಬಾ, ಬಾಳ, ಕೂಸ ಎಲ್ಲ ಥರ ಹೇಳಿ ಹೇಳಿ ಕೊನೆಗೆ ಕೋಡಿ, ಹುಚ್ಚ, ಮರುಳ, ಪೆದ್ದ, ದಡ್ಡ ಹಂಗೆ ಮಾಡಬೇಡ. ಇದು ಒಳ್ಳೆಯ ದಾರಿ ಅಲ್ಲ. ಈ ದಾರಿಗೆ ಹೋಗಬೇಡ. ನೀನು ಜ್ಞಾನದ ದಾರಿಯಲ್ಲಿ ಹಿಡಿ, ಒಳ್ಳೆಯ ದಾರಿ ಹಿಡಿ, ಯೋಗದ ದಾರಿ ಹಿಡಿ, ಭಕ್ತಿಯ ದಾರಿ ಹಿಡಿ. ಯಾವುದೋ ದಾರಿ ಹೋದ್ರೆ ನಿನಗೆ ಒಳ್ಳೆಯದಾಗಲ್ಲ. ಎಲ್ಲೆಲ್ಲೋ ಅದು ಕರ್ಕೊಂಡು ಹೋಗ್ತದೆ. ಬೇರೆ ದಾರಿಲಿ ಬರಬೇಕಾದ್ರೆ ಯಾವನೋ ಗೆಳೆಯ ಸಿಗ್ತಾನ, ಯಾಕೋ ದೋಸ್ತ ಈ ಕಡೆ ಹೋಗ್ತಾ ಇದೆಯಲ್ಲ, ಈ ಕಡೆ ಬಾ, ಸ್ವಲ್ಪ ಇಲ್ಲಿ ಕೆಲಸದ ಬಾ ಅಂತ ಕರೆದು ನಿಲ್ಲಿಸಿ ಮಾತಾಡಿ, ಅಲ್ಲೇನು ಹೋಗ್ತೀವಿ ಬಾ ಈ ಕಡೆ, ಒಂದು ಸ್ವಲ್ಪ ನಿನಗೆ ತೀರ್ಥ ಕೊಡ್ತೀನಿ ಬಾ ಅಂತೇಳಿ ಕರ್ಕೊಂಡು ಹೋಗ್ಬಿಡ್ತಾನೆ ನಮಗೆ. ಹೌದಲ್ಲ? ಹೆಂಗೆ ಅಂದ್ರೆ ಕರ್ಕೊಂಡು ಹೋಗ್ಯಾನ ನಾವು ದೋಸ್ತ, ಹ್ಞೂ ಅಂತಿಲ್ಲ. ಹಾಗೆ ಜ್ಞಾನವನ್ನು ಬೋಧನೆ ಮಾಡಲಿಕ್ಕೆ, ಜ್ಞಾನವನ್ನು ತೋರಿಸ್ಲಿಕ್ಕೆ, ಜ್ಞಾನದ ದಾರಿಯನ್ನು, ಹಾದಿ ಬಹಳಷ್ಟು ಅದಾವ. ಆ ಹಾದಿಯಲ್ಲಿ ಈ ಹಾದಿ ಹಿಡೀರಪ್ಪ, ಒಳ್ಳೆ ಹಾದಿ ಹಿಡೀರಿ. ಅದಕ್ಕೆ ನಮ್ಗೆ ಏನಾಗ್ತದೆ ಅಂದರೆ, ನಾವು ಅಜ್ಞಾನದಲ್ಲಿ ಬಿದ್ದೇವಿ, ಸಂಸಾರದಲ್ಲಿ ಬಿದ್ದು ಹೋಗ್ತಾ ಇದ್ದೇವೆ. ಆ ಸಂಸಾರದ ಅಜ್ಞಾನದಿಂದ ನೀವು ಸುಜ್ಞಾನ ಕಡೆಗೆ ಬರ್ರಿ, ಜ್ಞಾನವನ್ನು ಮಾಡಿ, ಜ್ಞಾನವನ್ನು ಪಡೆಯಿರಿ. ಅದಕ್ಕೆ ಗುರು ಶಿಷ್ಯರಿಬ್ಬರು ಏನು ಮಾಡ್ತಾ ಇದ್ದಾರೆ, ದಿನನಿತ್ಯ ಇಂಥ ಅನುಭವವನ್ನು ಹಂಚಿಕೊಂಡು ಒಂದು ಊರಿಗೆ ಬರ್ತಾರೆ. ಆ ಊರು ಹೇಗಿತ್ತಂದ್ರೆ, ಹಗಲಿದ್ದನ್ನು ರಾತ್ರಿ ಇದ್ದದ್ದನ್ನು ಹಗಲು ಮಾಡುವಂಥ ಊರು. ಹೌದಲ್ಲ? ನಾವೆಲ್ಲ ಹಗಲತ್ತು ಏನು ಮಾಡ್ತೀವಿ, ಅವರು ರಾತ್ರಿ ಮಾಡ್ತಿರಂತ. ಆ ಊರಲ್ಲಿ ನಾವು ರಾತ್ರಿ ಏನು ಮಾಡ್ತೀವಿ, ಅವ್ರು ಹಗಲತ್ತೆ ಮಾಡ್ತಿರಂತ. ಗೊತ್ತಾಗ್ತದ? ಉಲ್ಟ. ಅಂಥ ಊರಿಗೆ ಬಂದ್ರಂತ. ಆ ಊರಲ್ಲಿ ಒಬ್ಬ ರಾಜ. ಎಂಥ ರಾಜ ಅಂತಂದ್ರೆ ಅಜ್ಞಾನಿ ರಾಜ ಆಯ್ತು. ಅಂಧಕಾರ ರಾಜಧಾನಿ, ಅಜ್ಞಾನಿ ರಾಜ. ಆ ರಾಜಗ ಒಬ್ಬ ಮಂತ್ರಿ. ಎಂಥ ಮಂತ್ರಿ? ಅವಿವೇಕ ಮಂತ್ರಿ. ವಿವೇಕ ಅಲ್ಲ, ಅವಿವೇಕ. ಅದು ನೋಡೋದು ಹೆಂಗೆ ಹೇಳ್ತೀವಿ, ಅವಿವೇಕ ಅಂತೇಳಿ. ಅವಿವೇಕ ಮಂತ್ರಿ ಅಜ್ಞಾನಿ ರಾಜ ಅಂಧಕಾರ ರಾಜಧಾನಿಗೆ ಬಂದಿದ್ದಾರೆ. ಹಾಗೆ ಸಂಚಾರ ಮಾಡುತ್ತಾ ಮಧ್ಯಾಹ್ನ 11-12 ಗಂಟೆ ಸುಮಾರು ಸೂರ್ಯ ನತ್ತಿ ಮೇಲೆ ಬಂದಿದ್ದಾನೆ. ಹಸಿವೆಯಾಗೈತಿ. ಭಿಕ್ಷೆ ಮಾಡೋಕ್ಕೆ ಶಿಷ್ಯ ಹೋಗ್ತಾನೆ. ಊರಲ್ಲಿ ಭಿಕ್ಷೆ ಮಾಡೋಕ್ಕೆ ಹೋಗಿದ್ದಾನೆ. ಅಲ್ಲಿ ಊರಿನವರೆಲ್ಲ ಬಾಗಿಲು ಹಾಕ್ಕೊಂಡು ಆರಾಮ್ ಮಲ್ಕೊಂಡಿದ್ದಾರೆ. ಏನದು? ಮೊದಲೇ ಉಲ್ಟಾ ತಿಳಿನಲ್ಲ. ಅವ್ರು ನಾವು ಹಗಲತ್ತು ಏನು ಮಾಡ್ತೀವಿ, ರಾತ್ರಿ ಮಾಡ್ತಿದ್ರಂತೆ. ಹಗಲತ್ತು 11-12 ಗಂಟೆಗೆ ಹೊತ್ಕೊಂಡು ಮಲ್ಕೊಂಡವ್ರು ಆರಾಮಾಗಿ. ಮತ್ತೆ ಯಾಕೋ ಬಾಗಿಲೆಲ್ಲ ಹಾಕಿದಾವಲ್ಲ, ಎಲ್ಲಿ ಹೋಗ್ಯಾರೋ ಏನೋ ಅಂತೇಳಿ ಶಿಷ್ಯ ವಾಪಸ್ ಹೋಗ್ತಾನೆ ಗುರುಗಳ ಹತ್ತಿರ. ಊರು ಹೊರಗೆ ಹಾಳು ಗುಡಾಗಿದ್ದು. ಆಗ ಶಿಷ್ಯ ಬಂದು ಗುರುಗಳು ಹೇಳ್ತಾನೆ, ಗುರುಗಳೇ ಏನಿದೆಲ್ಲ 11-12 ಗಂಟೆ ಆಗೈತಿ, ಎಲ್ಲರೂ ಮನ್ಕೊಂಡಾರ ಅಂದಾಗ ಗುರುಗಳು ಹೇಳ್ತಾರೆ, ಇಲ್ಲಿ ಇರೋದು ಬೇಡ ಅಂತ. ಇಂಥ ಹಗಲತ್ನಲ್ಲಿ ಮಲಗುವಂಥ ಊರಲ್ಲಿ ಇರೋದು ಬೇಡ, ಕಾಯಕವನ್ನು ಮಾಡುವಂಥ ಸಮಯ ಇದು. ಇಂಥ 11-12 ಗಂಟೆ ಮಲ್ಕೊಂಡ್ರಲ್ಲಿ ಇವರು, ಈ ಊರಾಗಿರೋದು ಬೇಡ ಅಂತಾನೆ. ಇರಲಿ ಗುರುಗಳ ನೋಡೋಣ ಇನ್ನೊಂದು ಸ್ವಲ್ಪ ಅಂತ ಶಿಷ್ಯ ಅಂತಾನೆ ಗುರುಗಳಿಗೆ. ಆಗ ಆಗಲಿಯಪ್ಪ ಅಂತ ಇರ್ತಾರೆ. ಶಿಷ್ಯ 1-2-3 ತಾಸು ಹೋದ್ರಲ್ಲ, 4 ಗಂಟೆ 5 ಗಂಟೆ ಆಗ್ತಾಯಿತ್ತು. ಆ ಸಮಯದಲ್ಲಾದರೂ ಹೋಗೋಣ ಅಂತ ಹೋಗ್ತಾರೆ ಭಿಕ್ಷಾ ಕೇಳೋಕ್ಕೆ. ಅಲ್ಲಿ ಭಿಕ್ಷಾ ಕೇಳೋದಕ್ಕೆ ಪದ್ಧತಿ ಇಲ್ಲಂತೆ. ರೂಪಾಯಿಗೆ ದುಡ್ಡಿಗೆ ಸೇರ್ ಏನು ಬೇಕಾದ್ರೂ ಸೇರ್ ಸಿಗ್ತದೆ ಅಂತ. ಏನು ಬೇಕು ಒಂದು ದುಡ್ಡು ಕೊಟ್ಟರೆ ಒಂದು ಸೇರ್ಗಟ್ಟಲೆ ಸಿಗುವಂಥದ್ದು. ಸೇರ್ ಅಂತ ಗೊತ್ತಾಗಲ್ಲ, ಸೊಲಗಿ ಸೇರ್ ಏನಂತಾರೆ ನಿಮ್ಮ ಕಡೆ? ಸೇರ್ ಕೆಳಕೊಡು, ಸೊಲಿಗೆ ಅಂತಾರೆ, ಕೆಳಕೊಡು ಸೇರ್ ಅಂತಾರೆ. ಸೇರುಗಟ್ಟಲೆ, ದುಡ್ಡಿಗೆ ಸೇರುಗಟ್ಟಲೆ ಸಿಗುವಂಥ ವಸ್ತುಗಳು ಆ ಊರಾಗ ಸಿಕ್ಕಿದ್ದು. ಇವನ್ನೆಲ್ಲ ರೊಕ್ಕ ಇದ್ದವಲ್ಲ, ಭಿಕ್ಷಾ ಮಾಡಿದ ರೊಕ್ಕ ಇದ್ದು ಕೊಟ್ಟ ತಗೊಂಡ ಚೀಲ ತುಂಬ್ಕೊಂಡು ತಲೆ ಮೇಲೆ ಇಟ್ಕೊಂಡು ಬಂದಂತೆ. ಎಲ್ಲ ಏನೇನು ಬೇಕೆಲ್ಲ ಸಾಮಾನುಗಳು. ಗುರುಗಳೇ ಈ ಊರು ಭಾರಿ ಅದ ನೋಡ್ರಿ. ಏನು ಕೇಳ್ತೀರಿ? ದುಡ್ಡಿಗೆ ಸೇರುಗಟ್ಟಲೆ ಸಿಗುವಂಥದ್ದು, ಮಣಗಟ್ಟಲೆ ಸಿಗುವಂಥದ್ದು, ಭಾರಗಟ್ಟಲೆ ಸಿಗುವಂಥ ಊರಿದು. ಅದಕ್ಕೆ ಭಾಳ ಒಳ್ಳೆಯ ಊರದ. ನಾವು ಇಲ್ಲೇ ಇದ್ರೆ ದೊಡ್ಡ ಮಠ ಕಟ್ಟಬೋದು, ದೊಡ್ಡ ಆಶ್ರಮ ಮಾಡ್ಬೋದು, ಭಾಳ ಭಕ್ತಿವಂತರು ಅಂತ ಹಿಂಗೆಲ್ಲ ಹೇಳ್ತಾನೆ. ಶಿಷ್ಯ ಹೇಳಿದ್ಮೇಲೆ ಗುರುಗಳಂತಾರೆ,
ದುಡ್ಡಿಗೆ ಇಟ್ಟು ಸಿಕ್ತಂದ್ರೆ ಇಲ್ಲಿ ಇರೋದು ಬೇಡ ಅಂತಾನೆ ಗುರು. ಹಗಲತ್ತನ್ನ ರಾತ್ರಿಯನ್ನಾಗಿ, ರಾತ್ರಿಯನ್ನು ಹಗಲನ್ನಾಗಿ ಮಾಡುವಂಥ ಈ ಊರಲ್ಲಿ ಇರೋದು ಬೇಡಪ್ಪ. ಈಗೆಲ್ಲ 4-5 ಗಂಟೆಗೆ ಯಾರ್ಯಾರು ತಮ್ಮ ಕೆಲಸವನ್ನು ಮಾಡೋಕ್ಕೆ ಹೊಲಕ್ಕೆ ಹೋಗ್ತಾರೆ. 1-2 ಮಾಡು ಏನು ಶೌಚಾಲಯ ಕಾರ್ಯಗಳವಲ್ಲ, ನಾವು ಬೆಳಗ್ಗೆ ಮಾಡ್ತೇವೆ, ಅವರು ಮತ್ತು ಸಾಯಂಕಾಲ ಮಾಡಬೇಕು. ಹೀಗೆಲ್ಲ ಮಾಡೋದು ಬೇಡ. ಈ ಊರಾಗ ಹುಡುಗರು ಕಸ ಹುಡುಕ್ತಾರೆ, ರಂಗೋಲಿ ಹಾಕ್ತಿದ್ರು. ಹೀಗೆಲ್ಲ ಅವ್ರ ಬ್ರಷ್ ನಾವು ಮಾಡ್ತೇವಲ್ಲ, ಎಲ್ಲ ಉಲ್ಟನೇ ಇರುವಂಥ ಊರು ಅದು ರಾಜಧಾನಿ. ಅಲ್ಲಿ ಏನಾಯಿತು ಅಂತ ಕೇಳಿದ್ರೆ ಗುರುಗಳು ಬೇಡ ಅಂತಾರೆ. ನೋಡು ಗುರುಗಳ ಶಿಷ್ಯ, ಇದು ಒಳ್ಳೆಯ ಊರಲ್ಲ, ಇದು ಜನ ಮೊದಲೇ ಅಜ್ಞಾನದಿಂದ ಕೂಡಿರ್ತಕ್ಕಂಥದ್ದು. ಇಂಥ ಊರಲ್ಲಿ ಸಿಕ್ಕಾಕೊಂಡ್ರೆ ನಾವು ಅಜ್ಞಾನಿಗಳಾಗಬೇಕಾಗ್ತದೆ, ಇಲ್ಲಿ ಇರುವುದು ಬೇಡ. ಶಿಷ್ಯ ಅಂತಾನೆ, ಗುರುಗಳೇ ನಾನು ಯಾಕೋ ನನಗಿದು ಊರು ಇಚ್ಛೆ ಆಗೈತಿ, ಇಲ್ಲೇ ಇರ್ಬೇಕು ಅನ್ಸಕತ್ತೈತಿ, ಇಲ್ಲೇ ಇರ್ತೀನಿ. ನೀವು ಹೋದ್ರೆ ಹೋಗ್ರಿ, ನೀವು ಹೋಗ್ತೀನಂದ್ರೆ ಹೋಗ್ರಿ. ಆಗ ಗುರುಗಳೊಂದು ಹೋಗುವಾಗ ಹೇಳ್ತಾರೆ ಒಂದು ಮಾತು, ಹೌದಪ್ಪ ನೀ ಇಲ್ಲೇ ಇರ್ತಿದ್ರೆ ನೀನು ಇಚ್ಛೆ ಇದ್ರೆ ಇರು, ಆದ್ರೆ ಕೆಟ್ಟ ಕಾಲ ಒಂದು ಸಲ ಬರ್ತದೆ. ಮುಂದಂಥ ಸಂದರ್ಭ, ಕೆಟ್ಟ ಸಂದರ್ಭ ಬಂದರೆ ಅವಾಗ ನನ್ನ ಸ್ಮರಣೆ ಮಾಡು. ಗುರು ಎಂಥ ಒಳ್ಳೆಯವ್ ನೋಡಿ. ಸಂದರ್ಭ ಕೆಟ್ಟ ಕಾಲ ಗಳಿಗೆನ ಬರ್ತದೆ. ಯಾವಾಗ ಕೆಟ್ಟ ಕಾಲ ಗಳಿಗೆ ಬರ್ತದೆ ಆವಾಗ ನೀ ನನ್ನ ಸ್ಮರಣೆ ಮಾಡು, ಅದರಿಂದ ಬಿಡುಗಡೆ ಮಾಡ್ತೀನಿ. ಏಕೆಂದರೆ ಶ್ರೀ ಗುರು ವಚನೋಪದೇಶವನಾಲಿಸಿದಾಗಳಹುದು ನರರಿಗೆ ಮುಕುತಿ. ಹಾಗೆ ಗುರುವಿನ ಮಾತನ್ನು ಆಗಲಿ ಗುರುಗಳೇ ನೀವು ಹೋಗಿ ಬನ್ನಿ ಅಂತ ಗುರುವಿಗೆ ಕಳಿಸ್ತಾನೆ. ಶಿಷ್ಯ ಒಬ್ಬನೇ ಅಲ್ಲಿರ್ತಾನೆ ದಿನನಿತ್ಯ. ಅವ್ರ ಜೊತೆಗೆ ಅವರಂಗೆ ಆಗಿ ರಾತ್ರಿ ಏಳೋದು, ಭಿಕ್ಷೆ ಮಾಡೋದು, ಓಡಾಡೋದು, ಸಂತಿ ಮಾಡೋದು, ಭಜನೆ ಮಾಡೋದು, ತಮ್ಮ ಕೆಲಸ ತಾವು ಮಾಡೋದು, ಹೀಗೆಲ್ಲ ಉಲ್ಟ ಮಾಡುವಂಥ ರಾಜಧಾನಿಯಲ್ಲಿ ಉಳ್ಕೊತಾನೆ ಶಿಷ್ಯ. ಹೀಗೆ ಹಲವಾರು ವರ್ಷಗಳ ಆಗ್ತದೆ. ಮಠ ಕಟ್ತಾನೆ, ಎಲ್ಲ ಮಾಡ್ತಾನೆ. ಕೊನೆಗೆ ಒಂದು ದಿವಸ ಏನಾಗ್ತದೆ ಅಂದರೆ, ಆ ಊರಲ್ಲಿ ಒಬ್ಬ ಕಳ್ಳ ಏನು ಮಾಡ್ತಾನೆ, ನನ್ನ ಮನೆಗೆ ಕಳ್ಳತನ ಮಾಡಕ್ಕೆ ಬರ್ತಾನೆ. ಕಳ್ಳತನ ಅದು ರಾತ್ರಿ ಕಳ್ಳತನ ಮಾಡಕ್ಕೆ ಬಂದಿದ್ದಾನೆ. ಕಳ್ಳತನ ಮಾಡುವ ಸಂದರ್ಭದಲ್ಲಿ ಗಾಡಿ ಹತ್ತಿದ್ದಾನೆ, ಗಾಡಿ ಏರಿದ್ದಾನೆ. ಗಾಡಿ ಇನ್ನು ಇಳಿಬೇಕು ಅನ್ನೋಷ್ಟರಲ್ಲಿ ಗಾಡಿಯ ಕಲ್ಲು ಬಿದ್ದು ಅವನ ತಲೆಗೆ ತಲೆ ಮೇಲೆ ಬಿದ್ದು ಸತ್ತು ಹೋಗ್ತಾನೆ ಕಳ್ಳ. ಯಾರು? ಕಳ್ಳ ಸತ್ತು ಹೋಗ್ತಾನೆ. ಕಳ್ಳತನ ಮಾಡಕ್ಕೆ ಹೋಗಿದ್ದಾನೆ, ಗಾಡಿ ಕಲ್ಲು ಬಿದ್ದದ, ತಲೆಗೆ ಹೊಡೆದದ, ಸತ್ತು ಹೋಗಿದ್ದಾನೆ. ಆ ಕಳ್ಳನ ಹೆಂಡತಿ ರಾಜನ ಹತ್ತಿರ ಹೋಗ್ತಾನೆ. ರಾಜನ ಹತ್ತಿರ ಹೋಗಿ ನ್ಯಾಯ ಕೊಡಿಸ್ಬೇಕು ನನಗೆ. ನನ್ನ ಗಂಡ ಸತ್ತಿದ್ದಾನೆ, ನನ್ನ ಗಂಡ ಇಂಥವ್ರ ಮನೆಗೆ ಕಳ್ಳತನ ಮಾಡಕ್ಕೆ ಹೋಗಿದ್ದಾನೆ, ಗಾಡಿಯ ಕಲ್ಲು ಬಿದ್ದು ತಲೆ ಒಡೆದು ರಕ್ತ ಸೋರಿ ಸತ್ತು ಹೋಗಿದ್ದಾನೆ, ನನಗೆ ನ್ಯಾಯ ಕೊಡಿಸ್ಬೇಕು. ಯಾರ್ದು ಮನೆ ಅದು? ಇಂಥವ್ರ ಮನೆ. ಯಾರ ಮನೆ? ಅವ್ರು ಕರ್ಕೊಂಬರ್ರಿ ಅಂತ ರಾಜ ಅಂತಾನೆ. ರಾಜ ಹೇಳ್ತಾನೆ, ನೋಡಪ್ಪ, ನಿನ್ನ ಮನೆ ಗಾಡಿ ಕಲ್ಲು ಬಿದ್ದು ಒಬ್ಬ ನನ್ನ ರಾಜಧಾನಿಯಲ್ಲಿ ಒಬ್ಬ ಸತ್ತಿದ್ದಾನೆ, ಇದಕ್ಕೆ ಪರಿಹಾರ ನೀನು ಕೊಡಬೇಕಾಗ್ತದೆ, ಅದಕ್ಕೆ ನೀನು ಪರಿಹಾರ ಕೊಡಬೇಕು ಅಂತ ಹೇಳಿದಾಗ ಆಗ ಅಂತಾನೆ, ಮೊದಲೇ ಅವನು ಹೇಳಿದಾನಲ್ಲ, ಯಾರು? ಅಜ್ಞಾನಿ ಅವನು, ಮೊದಲೇ ರಾಜ. ಆಗ ಅಂತಾನೆ ಮನುಷ್ಯ, ಮನೆ ಮಾಲಕ, ಮನೆ ನಂದಿರಬಹುದು, ನಾನೇ ರೊಕ್ಕ ಕಟ್ಟಿಸ್ಬೋದು, ಆದರೆ ಕಟ್ಟಿದವನು ನಾನಲ್ಲ. ಕಟ್ಟಿದವನು ಉಪ್ಪಾರರು, ಹೌದಲ್ಲ? ಗಾಡಿ ಯಾರು ಕಟ್ತಾರೆ? ಗೌಂಡಿ ಅವರು ಕಟ್ಟಿದ್ದಾರೆ. ನಾನು ಮನೆ ಇರ್ಬೋದು, ನಾ ಕಟ್ಟಿಲ್ಲ, ಅವನು ತಪ್ಪದ. ಉಪ್ಪಾರ ಅವನು ಕಟ್ಟಿದ್ದಾನೆ, ಅವನು ತಪ್ಪದ. ಕಲ್ಲು ಬಿದ್ದದ, ಸತ್ತಿದ್ದಾನೆ. ನೀವೇನು ಕೊಡಬೇಕು, ಶಿಕ್ಷೆ ಕೊಡಬೇಕಾದ್ರೆ ಅವನಿಗೆ ಕೊಡ್ರಿ, ನನಗೆ ಯಾಕೆ ಕೊಡ್ತೀರಂತ ನಾವು. ನೀ ಹೇಳೋದು ಬರೋಬರಿ ಅದಂತೇಳಿ ಉಪ್ಪಾರ ಅವನಿಗೆ ಕರೆಸ್ತಾನೆ. ಉಪ್ಪಾರ ಅವನು ಏನು ಮಾಡ್ತಾನೆ, ಕರೆಸ್ದ ಕೂಡ ಅವ್ನಿಗೆ ಹೆದರ್ಕೋತ ಬರ್ತಾನೆ, ಏನಾಯ್ತೋ ಏನೋ ಅಂತೇಳಿ. ಅವನ ರಾಜ ಮೊದಲೇ ಅಂತಾನೆ, ನೋಡು, ನೀ ಗಾಡಿ ಸರಿಯಾಗಿ ಕಟ್ಟಿಲ್ಲ, ಆ ಗಾಡಿ ಸರಿಯಾಗಿ ಕಟ್ಟಿದ್ರೆ ಹಿಂಗೆ ಆಗ್ತಿದ್ದಿಲ್ಲ, ಗಾಡಿ ಕಲ್ಲು ಬಿದ್ದು ಅವ ಸತ್ತು ಹೋಗಿದ್ದಾನೆ. ಯಾರು? ಕಳ್ಳ ಸತ್ತು ಹೋಗಿದ್ದಾನೆ. ಕಳ್ಳಗೆ ಶಿಕ್ಷೆ ಕೊಡಬೇಕು, ಇವ್ರಿಗೆ ಕೊಡಬೇಕು. ಒಟ್ಟು ಏನಾದ್ರು ಉಲ್ಟಾ ಪಲ್ಟಾ ಅಲ್ಲಿ ವಿಚಾರಗಳನ್ನೆಲ್ಲನೂ. ಆದರೆ ಅಲ್ಲಿ ಗಾಡಿ ಸರಿಯಾಗಿ ಕಟ್ಟಿಲ್ಲ, ಕಲ್ಲು ಬಿದ್ದು ಸತ್ತಿದಾನಂತಂದರೆ ನೀ ಅವನಿಗೆ ಪರಿಹಾರ ಶಿಕ್ಷೆ ನಿನಗೆ ತಂದಾಗ ಆಗ ಸ್ವಲ್ಪ ತಡೀರಿ ಅಂತ ನಾನು ಗಾಡಿ ಮೇಲೆ ಇಟ್ಕೊಂಡು ಗಾಡಿ ಕಲ್ಲು ಕೆಸರ ಮಣ್ಣೆಲ್ಲ ಹಚ್ಕೊಂಡು ಗಾಡಿ ಕಟ್ಕೋತ ನಾ ಮ್ಯಾಲಿರೋವ್ರಿ. ನನ್ನ ಕೈಯಾಗ ಒಬ್ಬ ಶಿಷ್ಯ ಇದ್ದ,
ಕೆಸರು ಕಲಸಿ ಕೊಡವ. ಕೆಸರು ಕಲಸಿ ಕೊಡವ ಶಿಷ್ಯ ಇದ್ದ. ಅವ ಏನು ಮಾಡ್ತಿದ್ದಂದ್ರೆ ಒಂದು ಸಲ ಅಳಸೆ ಮಾಡ್ತಿದ್ದ, ಒಂದು ಸಲ ಗಟ್ಟಿ ಮಾಡ್ತಿದ್ದ ಕೆಸರು. ಗೊತ್ತದ? ಕೆಸರು ಕಲಿಸ್ಬೇಕಾದ್ರೆ ಒಂದು ಸಲ ನೀರು ಹೆಚ್ಚಿಗೆ ಹಾಕ್ತಿದ್ದ, ಒಂದು ಸಲ ನೀರು ಕಡಿಮೆ ಹಾಕ್ತಿದ್ದ. ಅದಕ್ಕಾಗಿ ಹೀಗೆ ಗಾಡಿ ಒಂದು ಸ್ವಲ್ಪ ಅದ್ರಾಗೈತಿ. ಅದಕ್ಕೆ ನಾನು ತಪ್ಪಲ್ಲ, ಆ ಕೆಸರು ಕೊಡೋನು ತಪ್ಪದ. ಹೀಗೆ ಕೆಸರು ಕೊಡೋನು ತಪ್ಪದಂತ ಯಾರಿದ್ರು ಅಂತಂದ್ರೆ ಇಂಥವನು ಮಲ್ಲಪ್ಪ, ಅವನಿಗೆ ಕರೆಸ್ರಿ ಅಂತೇಳಿ ಅವಿವೇಕ ಮಂತ್ರಿ ಮೊದಲೇ ಕರೆಸ್ರಿ ಅಂತ ಸೈನಿಕರು ಕರ್ಕೊಂಡ್ಬರ್ತಾರೆ. ಯಾಕೋ ಮಲ್ಲಪ್ಪ ನೀ ಸರಿಯಾಗಿ ಕೆಸರು ಕಲಿಸಿಕೊಟ್ಟಿಲ್ಲ ಅಂತಲ್ಲ. ಕೆಸರು ಕಲಿಸಿಕೊಟ್ಟಿಲ್ಲ ಅಂತಂದು ಕೂಡಲೇ ಅವ ಅಂತನ್ರಿ, ಶಿಕ್ಷೆ ನಿನಗೆ ಆಗ್ತದೆ, ನಿನಗೆ ಶಿಕ್ಷೆ ಕೊಡಬೇಕು, ನೀ ಅದಕ್ಕೆ ಪರಿಹಾರ ಕೊಡಬೇಕು, ಅದಕ್ಕೆ ನೀ ಕೆಸರು ಸರಿಯಾಗಿ ಕಲಿಸಿಲ್ಲ. ಆಗ ಅಂತಾನೆ ಮಾಲಕ ಉಳ್ಕೊಂಡ, ನಾ ಬಾಡಿ ಕೊಟ್ಟವನು ಉಳ್ಕೊಂಡ, ಈಗ ನಾನು ಉಳ್ಕೋಬೇಕಂತ ವಿಚಾರ ಮಾಡ್ತಾನೆ. ಹೌದ್ರಿ, ನಾನೇ ಕೆಸರು ಕಲಿಸಿಕೊಟ್ಟಿದ್ದು ಕರೆಕ್ಟ್ ಅದ, ನೀವು ಹೇಳೋದು ಬರೋಬರ ಅದ ರೀ. ಆದ್ರೆ ನಾ ಕೆಸರು ಕಲಿಸ್ಬೇಕಾದ್ರೆ ನನ್ನ ಕೈ ಕೆಳಗೆ ಒಬ್ಬ ಇದ್ದ. ಯಾರು? ನೀರು ತರವಿದ್ದ. ಆ ನೀರು ಒಬ್ಬ ಒಂದು ಸಲ ಜಲ್ದಿ ತರ್ತಿದ್ದ, ಒಂದು ಸಲ ತಡ ಮಾಡಿ ತರ್ತಿದ್ದ. ಹೀಗೆ ಒಬ್ಬರಿಂದ ಒಬ್ಬರು ಉಳಿಸ್ಕೊಂಡು ಬರಾಕತ್ತಾರೆ ಇಲ್ಲೆಲ್ಲ ಶಿಕ್ಷೆ ಆಗುವುದನ್ನು. ನನ್ನ ಕೈಯಾಗೊಬ್ಬ ನೀರು ತರವಿದ್ದ, ಒಂದು ಸಲ ಜಲ್ದಿ ತರ್ತಿದ್ದ, ಒಂದು ಸಲ ತಡ ಮಾಡಿ ತರ್ತಿದ್ದ. ಅದಕ್ಕೆ ಕೆಸರು ಕಲಿಸೋದ್ರಲ್ಲಿ ವ್ಯತ್ಯಾಸ ಆಗಿದೆ, ನನಗೆ ಕೊಡೋದಕ್ಕಿಂತ ಶಿಕ್ಷೆ ಅವನಿಗೆ ಕೊಡ್ರಿ ನೋಡ್ರಿ ಅಂತ ನಾವು. ಹೀಗೆ ಅವನು ನೀರು ತರವನು ಯಾರಪ್ಪ? ಮಲ್ಲಪ್ಪ. ಅವನಿಗೆ ಕರೆಸ್ರಿ, ಅವನಿಗೂ ಕರೆಸ್ರಿ, ನೀವು ಕಲ್ಲಪ್ಪ ಮಲ್ಲಪ್ಪ, ಅವ ಸಿದ್ದಪ್ಪ. ಹೀಗೆ ಆ ಕಲ್ಲಪ್ಪ ಕರೆಸಿದ್ರು. ಯಾಕೋ ನೀರು ಸರಿಯಾಗಿ ತಂದಿಲ್ಲಂತ, ನೀ ಕೆಸರು ಸರಿಯಾಗಿ ಕಲಿಸಿಲ್ಲವ, ನೀವು ಸರಿಯಾಗಿ ಗಾಡಿ ಕಟ್ಟಿಲ್ಲ, ಗಾಡಿ ಬಿದ್ದು ನಮ್ಮ ರಾಜಧಾನಿಯಲ್ಲಿ ಒಬ್ಬ ಕಳ್ಳ ಸತ್ತಿದ್ದಾನೆ, ನಿನಗೆ ಶಿಕ್ಷೆ ಕೊಡ್ತೀನಿ, ಅವನಿಗೆ ಪರಿಹಾರ ಕೊಡಬೇಕು ಅಂದಾಗ ಅವ ವಿಚಾರ ಮಾಡ್ತಾನೆ, ಮಾಲಕ ಉಳ್ಕೊಂಡ, ಗಾಡಿ ಕೊಟ್ಟ ಉಳ್ಕೊಂಡ, ಕೆಸರು ಕಲಸ ಉಳ್ಕೊಂಡ, ನಾನು ನೀರು ತರ ಸಿಕ್ಕಿದ್ದಲ್ಲ, ಏನಾರ ಮಾಡಿ ನಾನು ವಿಚಾರ ಮಾಡ್ಬೇಕಂತ ಸ್ವಲ್ಪ ತಡೀರಿ ಅಂತ ಅವನು ವಿಚಾರ ಮಾಡ್ತಾನೆ. ರಾಜರ, ನೀವು ಹೇಳೋದು ಬರೋಬರಿ ಅದ, ಆದ್ರೆ ನನಗೊಂದು ಸಮಸ್ಯೆ ಅದ. ಏನಂದ್ರೆ ನಾನು ನೀರು ತರಬೇಕಾದ್ರೆ ಬಾವಿಯಿಂದ ನೀರು ತರುವ ಸಂದರ್ಭದಲ್ಲಿ ಅಲ್ಲಿ ಸರ್ಕಲ್ದಲ್ಲಿ ಒಬ್ಬರು ಡಂಬರ ಆಟ ಆಡಿಸೋಳು ಹೆಣ್ಮಗಳು ಡಂಬರ ಆಟ ಆಡ್ತಾಯಿದ್ದಳು. ಡಂಬರ ಆಟ ಆಡಿಸೋಳು ಸರ್ಕಲ್ದಾಗೆ ಆಡಬೇಕಲ್ಲ. ಆಗ ಏನಾಗ್ತಿತ್ತು, ಡಂಬರ ಆಟ ನೋಡ್ಕೊಂಡು ಒಂದು ಸಲ ನಿಲ್ತಿದ್ರಿ, ನೋಡ್ಕೋತ ನಿಲ್ತಿದ್ದ, ಒಂದು ಸಲ ಜಲ್ದಿ ಬರ್ತಿದ್ದ, ಒಂದು ಸಲ ನೋಡ್ಕೋತ ನಿಲ್ತಿದ್ದ. ಆಕೆ ಅಲ್ಲಿ ಆಟ ಆಡ್ತಿದ್ರೆ ನಾನು ಯಾಕೆ ನೀರು ತಡ ಮಾಡ್ತಿದ್ದಾರ? ಆಕೆ ಅಲ್ಲಿ ಆಟ ಆಡ್ತಾಯಿದ್ದೋಳ್ರಿ, ಆಕೆನ ತಪ್ಪದ, ನಾನು ತಪ್ಪಿಲ್ಲ ಅಂತ. ಹೀಗೆ ಒಬ್ಬರಿಂದ ಒಬ್ಬರು ಹೀಗೆ ಯಾರು ಡಂಬರ ಆಟ ಆಡ್ತಿದ್ರು? ಅದೇ ಊರು ಹೊರಗದಲ್ರಿ ಮನೆ, ಆ ಹೆಣ್ಮಗಳು ಆಕೆನ ಕರ್ಕೊಂಬರ್ರಿ ತಂದು. ಮೊದಲೇ ಸಿಟ್ಟು ಬಂದಿತ್ತು ರಾಜಾಗ, ಮಂತ್ರಿಗ. ಒಬ್ಬರಾದ್ಮೇಲೆ ಒಬ್ಬರು ಮುಂದಕ್ಕೆ ನಡೆದಾರಲ್ಲಿ, ಏನು ಮಾಡೋಣ ಅಂತೇಳಿ ಸಿಟ್ಟು ಬಂದಿತ್ತು. ಹೆಣ್ಮಗಳಿಗೆ ಕರ್ಕೊಂಬಂದಿಳು. ಆಕೆ ಕಡ್ಡಿ ಇದ್ದಂಗೆ ಇದ್ದಳ್ರಿ, ನಮ್ಮಂಗೆ ತಿಂದು ಪೈಲ್ವನ್ ಆಗಿದ್ದಿಲ್ಲ. ಕಡ್ಡಿ ಇದ್ದಂಗೆ ಡಂಬರ ಆಟ ಆಡ್ಬೇಕಾದ್ರೆ ಮೈ ಎಲ್ಲ ಹೊಳ್ಳಬೇಕು. ಆಕೆ ಹಗ್ಗದ ಮೇಲೆ ನಡಿಬೇಕು, ಆ ರಿಂಗದಲ್ಲಿ ಹೋಗಬೇಕು. ಈ ಡಂಬರಾಟ ಅಂತ ಯಾರಿಗೂ ಗೊತ್ತಿಲ್ಲ, ಮುಂದಿನ ಹುಡುಗರಿಗೆ. ಡಂಬರಾಟ, ತೊಗಲಿನ ಆಟ ಏನಿಲ್ಲ. ಪಿಕ್ಚರ್ ನೋಡೋದು ಥಿಯೇಟ್ರದಾಗಲ್ಲ, ಬಾಕ್ಸ್ ಒಳಗೆ ಪಿಕ್ಚರ್ ನೋಡೋದಿತ್ತು, ಅದು ಇಲ್ಲವೇ ಇಲ್ಲ. ಆಕೆ ಡಂಬರಾಟದವ್ರಿಗೆ ಕರೆಸಿದ್ರು. ಹೆಣ್ಮಗಳು ಬಂದಳು, ಕಡ್ಡಿ ಇದ್ದಂಗೆ ನೋಡ್ರಿ, ಸಣ್ಣಗೆ ಯಾವಾಗ ಉಂಡಾಳ ಕೊಟ್ಟಿಲ್ಲ, ಗಾಳಿ ಬಿಟ್ರೆ ಹಾರಬೇಕು ಹೆಣ್ಮಗಳು. ಕಡ್ಡಿ ಪೆಲ್ವಂತಾರೆ. ಅವ್ನಿಗೆ ಸಿಟ್ಟು ಬಂದಿತ್ತು. ಇವರೆಲ್ಲ ಒಬ್ಬರಾದ್ಮೇಲೆ ಹೇಳ್ತಾಯಿದ್ರು, ನೋಡು ನೀನು ದಾರ್ಯಾಗ ಆಟ ಆಡಿದಂತ. ಅವ್ನು ನೀರು ತರಕ್ಕೆ ತಡ ಮಾಡ್ಯಾನ. ಆ ತಡ ಮಾಡಿದಕ್ಕೆ ಇವಾಗ ಸರಿಯಾಗಿ ಕೆಸರು ಕಲಿಸ್ಕೊಟ್ಟಿಲ್ಲ. ಸರಿಯಾಗಿ ಕೆಸರು ಕಲಿಸಿಲ್ಲ ಅಂಥೇಳಿ ಅವ ಸರಿಯಾಗಿ ಮನೆಗೆ ಗಾಡಿ ಕಟ್ಟಿಲ್ಲ. ಗಾಡಿ ಬಿದ್ದು ಸತ್ತಿದ್ದಾನೆ ಒಬ್ಬ ಮನುಷ್ಯ. ಅದಕ್ಕೆ ನಿನಗೆ ಗಲ್ಲು ಶಿಕ್ಷೆ ಅಂತ ಹೇಳ್ಬಿಡ್ತ. ಆಕೆ ಪಾಪ, ಆಕೆ ಯಾರ ಮೇಲೆ ಹೇಳಿದ್ರು? ಎಲ್ಲರೂ ಒಬ್ಬರು ಹಾಕ್ಕೊಂಡು ಹೋದರು. ಹೆಣ್ಮಗಳಂತಾಳೆ ಏನು ಮಾಡಬೇಕು ಆಯಿತು ಅಂತ ಸುಮ್ಮನೆ ಆದಳು. ಸೈನಿಕರು ಕರ್ಕೊಂಡು ಹೋದ್ರು ಗಲ್ಲು ಶಿಕ್ಷೆ ಕೊಡೋಕೆ. ಗಲ್ಲು ಶಿಕ್ಷೆ ಹಾಕಿದ ಮೇಲೆ ಏನಾಯ್ತಂದ್ರೆ, ಹಾಕಿದ ಕೂಡಲೇ ಹಗ್ಗ ವಾಪಸ್ ಬರಗತ್ರಿ ಕುತ್ತಿಗೆನು. ಹಗ್ಗ ಹಾಕೋರು ಕುತ್ತಿಗೆಗೆ ಎಳೆಯವ್ರಿ, ಹಗ್ಗನೇ ಬರಗತ್ತೆ. ಅವಳಿಗೆ ಏನಾಗ್ತಿದ್ರು
8 ಸಲ ಹಾಕೋರು ಎಳೆಯವರು ಹಗ್ಗನೇ ಹೊರಗೆ ಬರಗತ್ತಾಕಿ ಕುತ್ತಿಗೆ ಅಂಥದ್ದು ಪಾಸಿ ಬೀಳ್ತಿದ್ದಿಲ್ಲ. ಸಿಟ್ಟು ಬಂತು ಇವರಿಗೆ, ಸೈನಿಕರಿಗೆ. ಏನು ಮಾಡೋಣ ಅಂತ ರಾಜರ ಹತ್ತಿರ ಹೇಳಿದ್ರು. ರಾಜರ, ಸಲ ಹಾಕ್ತೀವಿ, ಗಲ್ಲು ಶಿಕ್ಷೆ ಕೊಡಬೇಕಂತೇಳಿ ಹಾಕಿದ್ರೆ ಹಗ್ಗನೇ ಬರಗತ್ತೈತಿ, ಅವಳಿಗೆ ಏನಾಗಲ್ಲ ಇದು ಅಂತಂದು. ಆಗ ಸಿಟ್ಟು ಬಂದಿತ್ತಲ್ಲ ರಾಜಗೆ, ಈ ಹಗ್ಗ ಯಾರಿಗೆ ಬರ್ತದೆ ಅವ್ರಿಗೆ ಹಾಕ್ರಿ ಅಂದ್ರೆ. ಹುಷಾರು ಮತ್ತು ತಪ್ಪ, ಯಾರೂ ತಪ್ಪಿಲ್ಲಿದ್ರು. ಹಗ್ಗ ಯಾರಿಗೆ ಬರ್ತಾ ಅವ್ರಿಗೆ ಹಾಕಂತ ಹೇಳ್ಬಿಟ್ಟ. ಮೊದಲೇ ಅಜ್ಞಾನಿ ರಾಜ, ಅವಿವೇಕ ಮಂತ್ರಿ, ಅಂಧಕಾರ ರಾಜಧಾನಿಯಲ್ಲಿ ಸಿಕ್ಕಾಕೊಂಡೇವಿ ನಾವೆಲ್ಲ. ಕೊನೆಗೆ ಏನಾಗ್ತಂತ ಕೇಳಿದ್ರೆ, ಹಿಂಗೆ ಅವ್ರು ಸೈನಿಕರು ಸುಮಿರ್ಬೇಕಲ್ಲ, ಮನೆಗೆ ಹೋಗಿ ಹಾಕೋರಂತ. ಯಾಕೆ ರಾಜನ ಆಜ್ಞೆ ಆಗೈತಿ, ಯಾರಿಗೆ ಬರ್ತದೆ ಅವ್ರಿಗೆ ಹಾಕೋರು. ರಾಜ ಹೇಳಿದ್ದಾನೆ. ಎಲ್ಲರೂ ಹಾಕೊಂಡು ಬಂದರು, ಎಲ್ಲರಿಗೆ ಪಾಸ್ ಆಗ್ತಿತ್ತು. ಇದೇನು ಶಿಷ್ಯ ಉಳಿದಿತ್ತಲ್ಲ, ಗುರುವಿನ ಮಾತು ಕೇಳಾರ್ದೆ, ಪುಕ್ಷಟ್ಟಿ ಸಿಕ್ಕಾಪಟ್ಟೆ ದುಡ್ಡಿಗೆ ಸಿಗ್ತದಂತ ತಿಳ್ಕೊಂಡು ತಿಂದು ಆನೆ ಮರಿ ಆಗಿತ್ತು. ಅದು ಆನೆ ಮರಿ ಆಗಿತ್ತು. ಹೋಗಿ ಹಾಕರಂತ ಕರೆಕ್ಟ್ ಬಂತದ್ದು. ಅದಕ್ಕೆ ಶಿಷ್ಯಕ್ಕೆ ಬಂತು. ಶಿಷ್ಯಾಗಿ ಬಂದ ಕೂಡಲೇ ಅವ್ನು ಕರ್ಕೊಂಬಂದ್ರೆ ಅವ್ನಿಗೆ ಗೊತ್ತಿಲ್ಲ ಯಾಕೆ ಹಗ್ಗ ಹಾಕ್ಲಿರ್ತಾರೆ, ಯಾಕೆ ಪಾಶಿ ಹಾಕ್ಲಿರ್ತಾರೆ ಅಂತ ಗೊತ್ತೇ ಇಲ್ಲ. ಕೊನೆಗೆ ಬಂದು ನಿಲ್ಲಿಸಿದ್ರಂತ ಕಟ್ಟಿ ಮೇಲೆ ಹಗ್ಗ ಹಾಕಿರಂತ. ಅವಾಗ ಗುರುವಿನ ಸ್ಮರಣೆ ಬಂತಂತ. ಗುರುಗಳು ಹೇಳಿದರು, ಇಲ್ಲಿ ಇರೋದು ಬೇಡ ಅಂತ ಹೇಳಿದರು. ನಾ ಗುರುವಿನ ಮಾತು ಕೇಳಿಲ್ಲ, ಅದಕ್ಕೆ ನನ್ನ ಕೊನೆಯ ಆಸೆ ಅದ ತಲ್ಪ ತಡ್ರಪ್ಪ. ಶಿಕ್ಷೆ ಕೊಡಬೇಕಾದ್ರೆ ಕೊನೆಯ ಆಸೆ ಕೇಳ್ತಾರಲ್ಲ, ಏನು ಆಸೆ? ಆಗ ನಾನು ಗುರುವಿನ ಸ್ಮರಣೆ ಮಾಡ್ತೀನಿ, ಒಂದು ನಿಮಿಷ ನಂಗೆ ಅವಕಾಶ ಕೊಡು ಅಂತ ಕೇಳಿದಾಗ ಆಯಿತು ಅಂತ ಬಿಡ್ತಾರೆ, ತೆಗಿತಾರೆ, ಹಗ್ಗ ತೆಗಿತಾರೆ, ಅರಿವಿ ಹಾಕಿರ್ತಾರೆ, ಅದನ್ನು ತೆಗಿತಾರೆ. ತೆಗೆದ ಮೇಲೆ ಅವಂತನ ಗುರುವಿನ ಸ್ಮರಣೆ ಮಾಡ್ತಾನೆಪ್ಪ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತ ಅವಾಗ ಸ್ಮರಣೆ ಮಾಡ್ತಾನೆಪ್ಪ. ತಂದೆ, ನೀ ಅವಾಗ ಹೇಳಿದೆ, ನಿನ್ನ ಮಾತು ಕೇಳಿಲ್ಲ, ಇಂಥ ಕಾಲ ಬರ್ತಂತ ನೀ ಅವಾಗೇ ಭವಿಷ್ಯವಾಣಿ ನುಡಿದಿದ್ದೀಯಾ. ಈಗ ಬಂದೈತಿ, ನೀನೇ ಕಾಪಾಡಬೇಕಪ್ಪ. ಯಾಕಂದರೆ ಬಂಧುಗಳು ಆದವರು ಬಂದುಂಡು ಹೋಗುವವರು ಬಂಧನ ಕಳೆಯಲರಿಯರು. ಅದಕ್ಕೆ ನೀನೇ ಬಂದು ನನ್ನ ಬಂಧನವನ್ನು ಕಳಿಬೇಕಂತ ಪ್ರಾರ್ಥನೆ ಮಾಡಿದ ಕೂಡಲೇ ಗುರುಗಳು ಎಲ್ಲಿದ್ದರೂ ಗೊತ್ತಿಲ್ಲ, ಶಿಷ್ಯನ ಆ ಅಂತರ್ವಾಣಿಯನ್ನು ಕೇಳಿ ಗುರು ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆಗಿ, ಯಾಕಪ್ಪ ಏನಾಯಿತು? ಹಿಂಗೆ ಗುರುಗಳೇ, ಯಾಕೆ ನನಗೆ ಶಿಕ್ಷೆ ಕೊಡ್ತಾ ಇದ್ದಾರೆ ಗೊತ್ತಿಲ್ಲ, ಆದರೆ ಶಿಕ್ಷೆ ಕೊಡಾಗತ್ತಾರೆ. ಆಗ ಗುರುಗಳು ಒಂದು ಉಪಾಯ ಮಾಡ್ತಾರೆ. ಕಿವಿಯೊಳಗೆ, ಶಿಷ್ಯನ ಕಿವಿಯೊಳಗೆ ಒಂದು ಮಾತು ಹೇಳ್ತಾರೆ, ನೀನು ನನಗೆ ಹಾಕನು, ನಾನು ನನಗೆ ಹಾಕಂತೀನಿ ಅಷ್ಟೇ. ಶಿಷ್ಯ ಕಿವಿಯಲ್ಲಿ ಮಾತು ಹೇಳ್ತಾರೆ, ಮೊದಲು ನನಗೆ ಹಾಕು ನೀನು, ಮೊದಲು ನಂಗೆ ಹಾಕತ್ ನಾ ಅಂತೀನಿ ಅಷ್ಟೇ. ಆಗ ನನಗೆ ಹಾಕ್ರಿ ಮೊದಲು ಅಂತಾನೆ ಗುರು. ಗುರುಗಳು ಹಾಕ್ಬೇಡ್ರಿ, ನನಗೆ ಹಾಕ್ರಿ ಅಂತಾನೆ ಶಿಷ್ಯ. ಇಬ್ಬರು ನನಗೆ ಹಾಕ್ರಿ, ನನಗೆ ಹಾಕ್ರಿ. ಆಗ ಇಬ್ಬರು ಜಗಳ ಆಡೋದು ಅಂದ್ಕೊಂಡು ಈ ಸೈನಿಕರು ತಲೆ ಕೆಡ್ತೀರಿ, ಏನು ಸಾಯಾಕಿ ಇವ್ರು ನನಗೆ ಹಾಕು, ಗಲ್ಲ ಶಿಕ್ಷೆ ನನಗೆ ಕೊಡು ಅಂತಾರಲ್ಲ, ಏನಿರ್ಬೋದು ಅಂತ ಈ ಸೈನಿಕರು ಹೋಗಿ ರಾಜನಿಗೆ ಹೇಳ್ತಾರೆ. ರಾಜ, ಮಂತ್ರಿ ಎಲ್ಲರೂ ಬರ್ತಾರೆ. ಯಾಕೆ ನನಗೆ ಹಾಕಂತ ಯಾಕಂತ ಇದ್ದಾರೆ. ಇಲ್ಲ, ಈ ಸಮಯದಲ್ಲಿ ಮೊದಲು ಯಾರ ಗಲ್ಲ ಶಿಕ್ಷೆಯನ್ನು ಹಾಕೊಂತಾರೋ, ಸಾಯ್ತಾರೋ, ಅವರು ಮುಂದಿನ ಜನ್ಮದಲ್ಲಿ ಈ ರಾಜಧಾನಿಗೆ ರಾಜನಾಗಿ ಹುಡ್ತಾನೆ. ನೆಕ್ಸ್ಟ್ ಎರಡನೇದಾಗಿ ಯಾರು ಸಾಯ್ತಾರೆ ಅವರು ಮಂತ್ರಿಗಳಾಗಿ ಹುಡ್ತಾರೆ. ಅದಕ್ಕೆ ಈ ಸಮಯದಲ್ಲ, ಒಳ್ಳೆಯ ಸಮಯ ಅಂತ ಗುರುಗಳು ಹೇಳ್ತಾರೆ. ಈ ಅಜ್ಞಾನಿ ಮೊದಲೇ, ನೀವು ಸತ್ತು ಈ ರಾಜಧಾನಿಗೆ ರಾಜ ಆಗಬೇಕಂತೀರ, ನಾನೇ ಮೊದಲು ಹಾಕೋತೀನಂತ, ನಾನೇ ಹಾಕೋತೀನಂತ ಹೋಗಿ ನಿಂತ್ಕೊಂಡ ಅವನಿಗೆ ಗಲ್ಲು ಶಿಕ್ಷೆಯನ್ನು ಕೊಡ್ತಾರೆ. ಸೈನಿಕರು ಹಗ್ಗ ಹಾಕ್ತಾರೆ, ಸತ್ತು ಹೋಗ್ತಾನೆ. ನಂತರ ಮಂತ್ರಿ ಸತ್ತು ಹೋಗ್ತಾನೆ. ಹಾಗೆ ಅಜ್ಞಾನಿ ರಾಜನನ್ನು, ಅವಿವೇಕ ಮಂತ್ರಿಯನ್ನು ನಾಶ ಮಾಡುವಂಥ ಆ ಸದ್ಗುರು ಅದನಲ್ಲ. ಇವತ್ತು ಯಡಿಯೂರು ಸಿದ್ಧಲಿಂಗೇಶ್ವರಿ ಜಗತ್ತಿಗೆ ಬರಬೇಕಾದ್ರೆ, ಸಂತ ಮಹಾತ್ಮರು ಬರಬೇಕಾದ್ರೆ ನಮ್ಮಲ್ಲಿ ಅಜ್ಞಾನತನ ಇದೆ. ಅಜ್ಞಾನಿ ರಾಜರಾಗಿ ನಾವು ಎಲ್ಲೆಲ್ಲೋ ಹೆಂಗೆಂಗೋ ಹೋಗ್ತಾ ಇದ್ದೇವೆ. ಯಾವುದು ತಪ್ಪು, ಯಾವುದು ಸರಿ, ಯಾವುದು ಆತ್ಮ, ಯಾವುದು ಅನಾತ್ಮ, ಯಾವುದು ಯೋಗ, ಯಾವುದು ಭೋಗ, ಎಲ್ಲವನ್ನ ಮರೆತು ಅಜ್ಞಾನದಲ್ಲಿ ನಾವು ತೊಡಗ್ತಾ ಇದೆಯಲ್ಲ. ಆ ಅಜ್ಞಾನದಿಂದ ಹೇಗೆ ಗುರು ಅಲ್ಲಿ ಬಂದು ಶಿಷ್ಯನನ್ನು ಉಳಿಸ್ಕೊಂಡ, ಆ ಅಜ್ಞಾನ ರಾಜ ಅವಿವೇಕನನ್ನು ಹೇಗೆ ನಮ್ಮ ಮನಸ್ಸು ನಾನು ನನ್ನದನ್ನುವಂಥದ್ದು ಏನದಲ್ಲ ಒಳಗಡೆ, ಇದೇ ರಾಜಧಾನಿ, ಬೇರೆ ರಾಜಧಾನಿ ಇಲ್ಲ. ಈ ಅಜ್ಞಾನ ಶರೀರ ಎನ್ನುವಂಥ ಅಜ್ಞಾನ ರಾಜ್ಯದಲ್ಲಿ ನಾನು ನನ್ನದು ಅನ್ನುವಂಥ ಅವಿವೇಕ ಮಂತ್ರಿ ಅಜ್ಞಾನ ರಾಜ ಇದ್ದಾನೆ.
ಅವರನ್ನು ನಾಶ ಮಾಡುವಿ. ಈ ಶರೀರವನ್ನು ಅದಕ್ಕೆ ಕೂಡಲ ಸಂಗಮ ದೇವನ ನೆನೆಯ ಬಂದ ಪ್ರಸಾದ ಕಾಯ ಕೆಡಿಸಬಾರದು. ಇಂಥ ಅದ್ಭುತವಾಗಿರುವಂಥ ಸುಂದರವಾದಂಥ ಶರೀರವನ್ನು ಕೆಡಿಸ್ಬೇಡ್ರಪ್ಪ. ಈ ಶರೀರ ಹಾನಿ ಮಾಡ್ಕೊಳ್ಬೇಡ್ರಿ ಹುಚ್ಚಪ್ಪಗಳಿರಿಯ. ಮಾನವ ಜನ್ಮ ದೊಡ್ಡದಿದು, ಹಾನಿ ಮಾಡ್ಕೊಳ್ಬೇಡ್ರಪ್ಪ ಅಂತ ಈ ಶರೀರ ಎನ್ನುವ ರಾಜಧಾನಿ ಇಲ್ಲಿರುವಂಥ ಎಲ್ಲ ಉಲ್ಟಾ ಪಲ್ಟಾ ಮಾಡಿ ಈ ಶರೀರವನ್ನು ಕೆಡಿಸ್ಕೊಳ್ತಾ ಇದ್ದೇವೆ. ಅದಕ್ಕಾಗಿ ಅಜ್ಞಾನ ನಾಶ ಮಾಡುವಗೋಸ್ಕರ ಸಿದ್ಧಲಿಂಗ, ಶಿವಯೋಗಿ, ಶರಣಬಸವ, ನಮ್ಮ ನೀಲೂರು ನಿಂಬೆಕ್ಕ, ಗಜೇಶ ಮಸಣಯ್ಯ, ಅನೇಕ ಶರಣರು ಸಂತರು ಬರ್ತಾರೆ. ಹಾಗೆ ಈ ಯುಗ ಯುಗಗಳಿಂದಲೂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಎನ್ನುವ ಹಾಗೆ ಇಂಥ ನಾಶವನ್ನು ಮಾಡಲು ಬಂದಿದ್ದಾರೆ. ಯಾವ ಅಜ್ಞಾನವನ್ನು ನಾಶ ಮಾಡ್ತಾರೆ ಅನ್ನುವಂಥದ್ದನ್ನು ಮುಂದಿನ ಒಂದು ಹಾಡಿನ ನಂತರ ನಾವು ನೋಡೋಣ. ಜಾನಪದ ಗೀತೆ. ನಾಶ ಮಾಡುವಗೋಸ್ಕರ ಸುಜ್ಞಾನದ ಬೋಧನೆ, ಸುಜ್ಞಾನದ ದಾರಿ. ಹೀಗೆ ಒಬ್ಬ ಅಜ್ಞಾನದಿಂದ ತಾನೇ ಶ್ರೇಷ್ಠ, ತನ್ನ ಧರ್ಮವೇ ಶ್ರೇಷ್ಠ. ಯಾವುದೇ ಪುರಾಣ ಸಂದರ್ಭಗಳನ್ನು ನೋಡ್ರಿ, ಅಲ್ಲಿ ವಿರೋಧವಾಗಿರುವಂಥವರೇ ಜಾಸ್ತಿ ಇರ್ತಾರೆ. ಬ್ರಾಹ್ಮಣರಾಗಲಿ, ವೈಷ್ಣವರಾಗಲಿ, ಶೈವರಾಗಲಿ ವಿರೋಧ ಮಾಡುವಂಥವ್ರು ಸಾಕಷ್ಟು ಜನ ಇರ್ತಾರೆ. ಆದರೆ ಇಲ್ಲಿ ಸಿದ್ಧಲಿಂಗನ ಚರಿತ್ರೆಯ ಸನ್ನಿವೇಶದಲ್ಲಿ ವೈಷ್ಣವನೊಬ್ಬ, ನಿನ್ನ ಧರ್ಮ ಹೇಗೆ ಶ್ರೇಷ್ಠ, ಶಿವಧರ್ಮ ಹೇಗೆ ಶ್ರೇಷ್ಠ ಆಗ್ತದೆ, ಶಿವ ಹೇಗೆ ಲಿಂಗ ರೂಪದಲ್ಲಿ ಆಗ್ತಾನೆ, ಯಾಕೆ ಬೇಕಲ್ಲ. ಶಿವನ ಮೂರ್ತಿ ನಾವೆಲ್ಲ ಶಿವನ ಆರಾಧಕರು, ಶೈವರೆಲ್ಲ ವೀರಶೈವ ಲಿಂಗಾಯತ ಏನಂತ ಹೇಳ್ತೀವಿ, ನಾವೆಲ್ಲ ಆ ಶಿವನೇ ಪರಶಿವನೇ ಲಿಂಗ ರೂಪದಲ್ಲಿ ಇದ್ದಾನೆ, ಲಿಂಗವೇ ಸರ್ವಸ್ವ ಅಂತ ತಿಳ್ಕೊಂಡು ಲಿಂಗವನ್ನು ಪೂಜೆ ಮಾಡ್ತೇವೆ ನಾವೆಲ್ಲ. ಇಲ್ಲಿ ನಾವು ಮಹಾದೇವನ ಸ್ಥಾಪನೆ ಮಾಡ್ಬೋದಿತ್ತು. ಮಹಾದೇವನ ಪ್ರತಿರೂಪವೇ, ಯಾಕಂದ್ರೆ ನಮ್ಮಲ್ಲಿ ಹಿಂದಿನಿಂದಲೂ ಅತ್ಯತಿಷ್ಠ ದಶಾಂಗುಲಂ ಸಹಸ್ರ ಶಿರೀಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಭೂಮಿಂ ವಿಶ್ವತೋ ವೃತ್ವ ತತಿಷ್ಠ ದಶಾಂಗುಲಂ. ಪರಮಾತ್ಮ ನಮ್ಮಲ್ಲಿ ಜೀವ ಎಷ್ಟಂದರೆ ಈ ಹೆಬ್ಬಳ್ಳಿನ ಗೆರೆ ಏನದಲ್ಲ ಮೇಲಿನ ಅಷ್ಟೇ ಅದನ್ನು ಅಷ್ಟೇ ಒಳಗೆ ಕೆಲಸ ಮಾಡ್ತಾರೆ. ಹೀಗೆ ನಮ್ಮ ಲಿಂಗನ ಕೂಡ ಇಷ್ಟಲಿಂಗನೂ ಈ ಹೆಬ್ಬಟ್ಟಿನಿಂದ ಗೆರೆಯಿಂದ ಅಷ್ಟೇ ಹೈಟ್ ಇರ್ತದೆ, ಎತ್ತರ ಅಷ್ಟೇ ಇರ್ತದೆ. ದಪ್ಪ ಎಷ್ಟರದಿರ್ಬೋದು, ಹೈಟ್ ಎತ್ತರ ಅಷ್ಟೇ ಇರ್ತದೆ. ಜಗದಗಲ ಮುಗಿಲಗಲ ಇರ್ತಕ್ಕಂಥ ಪರಮಾತ್ಮನು ಗುರುಮುಖದಿಂದ ಲಿಂಗ ರೂಪದಲ್ಲಿ ನಮ್ಮ ಕೈಯಲ್ಲಿ ಕೊಡ್ತಾನೆ ಗುರು. ಆಗ ಶೈವ ಧರ್ಮವನ್ನು ಅತ್ಯಂತ ಈ ಎಲ್ಲ ಧರ್ಮಗಳಕ್ಕಿಂತಲೂ ವೀರಶೈವ ಲಿಂಗಾಯತ ಧರ್ಮ ಅತ್ಯಂತ ಪರಮ ಪವಿತ್ರ ಶ್ರೇಷ್ಠವಾಗಿರುವಂಥದ್ದು. ಏಕೆಂದರೆ ಲಿಂಗಕ್ಕೆ ಜಾತಿ ಮತ ಪಂಥ ಯಾವುದೂ ಇಲ್ಲ. ಬಸವಾದಿ ಶರಣರ ಕಾಲದಲ್ಲಿ ಎಂತ ಶರಣರೆಲ್ಲ ಕಟ್ಕೊಂಡಿದ್ದಾರೆ. ಎಲ್ಲರೂ 79 ಈಗ ವೀರಶೈವ ಲಿಂಗಾಯತ ಅಂತ ಭೇದ ಭಾವ ಮಾಡಿ ಲಿಂಗಾಯತದ ಪಟ್ಟಿಯಲ್ಲಿ 79 ಪಂಗಡಗಳನ್ನು ಸೇರಿಸಿದ್ದಾರೆ. ಲಿಂಗ ಆಯತ, ಲಿಂಗಕ್ಕೆ ಬಂದವರೆಲ್ಲ ಲಿಂಗಾಯತರು. ಹಾಗೆ ಲಿಂಗಾಯತ ಧರ್ಮವನ್ನು, ಲಿಂಗಾಯತ ಸಂಪ್ರದಾಯವನ್ನು, ಲಿಂಗದ ಆರಾಧನೆಯಿಂದ ಆ ವಿಷ್ಣು ಸಹ ರಾಮನೂ ಸಹ ಲಿಂಗ ಪೂಜೆಯನ್ನು ಮಾಡಿದವನೇ. ರಾಮೇಶ್ವರ ಲಿಂಗವನ್ನು ನೋಡ್ತೇವೆ, ರಾಮ ಮಾಡಿದ್ದು. ನರೋಣ ಕ್ಷೇತ್ರ ಇಲ್ಲೇ ಸಮೀಪದಲ್ಲಿದೆ. ಬೋಧನ, ನರೋಣ, ಕಮಲಾನಗರ, ನರೋಣ ಕ್ಷೇತ್ರದಲ್ಲಿ ಅಲ್ಲಿ ಲಿಂಗನೇ ಇದೆ. ರಾವಣ, ಅದು ರಾವಣಗೆ ನರೋಣ ಆಗ್ತದೆ. ಹೀಗೆ ಎಲ್ಲ ಕ್ಷೇತ್ರ, ಯಾವುದೇ ಕ್ಷೇತ್ರದಲ್ಲಿ ನೋಡಿ. ನಿನ್ನೆ ನಾನು ಒಂದು ಇದನ್ನು ನೋಡಿದೆ, ನಾನು ವಿಡಿಯೋ. ಈ ಭಾರತ ದೇಶದಲ್ಲಿ ಭಾರತ ನಕಾಶೆ ತಗೊಂಡ್ರೆ ನೆಟ್ಟಿಗೆ ಏಕಗೆರೆಯಲ್ಲಿ ಲಿಂಗವನ್ನು ನೋಡ್ತೇವೆ ನಾವೆಲ್ಲ. ಸೌರಾಷ್ಟ್ರ ಸೋಮನಾಥನ್, ಶ್ರೀಶೈಲ ಮಲ್ಲಿಕಾರ್ಜುನ, ಉಜ್ಜಯಿನಿ ಮಹಾಕಾಲ, ಓಂಕಾರ ಮೋಮಲೇಶ್ವರಂ, ಬರಳೆ ಮೊಯ್ಜನಾಥಂಚ, ಡಾಕಿನಂ ಭೀಮಶಂಕರಂ, ಸೇತು ಬಂದಿತು, ರಾಮೇಶಂ, ನಾಗೇಶಂ, ದಾರುಕಾವನೆ. ಈ ಏನು ಜ್ಯೋತಿರ್ಲಿಂಗಗಳದಾವ, ವಿಶೇಷವಾಗಿ ಲಿಂಗಗಳೆಲ್ಲ
ಏಕಗೆರೆಯಲ್ಲಿಯೇ ಬರುವಂಥ ಹೂವು. ಅಂದರೆ ಎಲ್ಲಿಂದ ಸಂಬಂಧವನ್ನು ನಮ್ಮವರು ಹಿರಿಯರು ಪೂಜ್ಯರು ಹಿಂದಿನವರೆಲ್ಲ ಮಾಡ್ಕೊಂಡ್ಬಂದಿದ್ದಾರೆ. ಈ ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ ನಿರ್ಮಲ ಭಾಷಿತ ಶೋಭಿತ ಲಿಂಗಂ ಏನಲ್ಲ ಲಿಂಗಾಷ್ಟಕ ಇದೆಯಲ್ಲ, ಅದು ಶಂಕರಾಚಾರ್ಯರೇ ಬರೆದಿದ್ದಾರೆ. ಶಂಕರಾಚಾರ್ಯರು ಶಿವನ ಭಕ್ತರು. ನಾವೆಲ್ಲವರು ಬ್ರಾಹ್ಮಣರದರ, ಮಾಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಅವ್ರ ವೈದಿಕ ಪರಂಪರೆ ಅಂತ ಹೇಳಿದ್ರಲ್ಲ, ಅದು ಶಿವತತ್ವವನ್ನೇ ಪ್ರತಿಪಾದನೆ ಮಾಡಿದ್ದಾರೆ ಲಿಂಗಾಷ್ಟಕದಲ್ಲಿ. ಆ ತತ್ವವನ್ನು ನೀವೆಲ್ಲ ನೋಡಿ, ಕಾಲಭೈರವಾಷ್ಟಕ, ದೇವರಾಜ್ಯ ಶೈವ್ಯಮಾನ ಪಾವನಂಗ್ರಿ ಪಂಕಜಂ, ಇವೆಲ್ಲವನ್ನು ನಾವು ನೋಡಿದರೆ ಶಿವನ ಗುಣಗಾನವನ್ನು, ಶಿವತತ್ವವನ್ನು ಜಗತ್ತಿನ ತುಂಬೆಲ್ಲ ಹರಡಿಕೊಂಡಿದೆ ಅಂತ ಉಪದೇಶವನ್ನು ಮಾಡ್ತಿದ್ದಾನೆ. ಸಿದ್ಧಲಿಂಗ ಆ ವೈಷ್ಣವ ಧರ್ಮಕ್ಕೆ ಸೇರಿದವನಿಗೆ ಶಿವನ ತತ್ವವನ್ನು, ಶಿವನ ಆರಾಧನೆಯನ್ನು, ಶಿವಲಿಂಗ ಧರ್ಮವನ್ನು ಹೀಗೆಲ್ಲ ಉಪದೇಶ ಮಾಡಿ ಆ ವೈಷ್ಣವ ಹೇಳ್ತಾನೆ, ನಿನ್ನಲ್ಲಿ ಅಂಥ ಶಕ್ತಿ ಇದ್ದರೆ, ನಿನ್ನಲ್ಲಿ ಅಂಥ ಶಕ್ತಿ ಇದ್ದರೆ, ಶಿವನಲ್ಲಿ ಅಂಥ ಶಕ್ತಿ ಇದ್ದರೆ ನೋಡೋಣ, ಈ ಭಸ್ಮದ ಗಟ್ಟಿಯನ್ನು ಲಿಂಗವಾಗಿ ಪರಿಣಮಿಸು. ದಾಸಿಮಯನ ಚರಿತ್ರೆಯಲ್ಲಿ ನೋಡ್ತೇವೆ, ಜೈನರು ಅವನ ಜೊತೆಗೆ ಹೋರಾಟ ಮಾಡ್ತಾರೆ. ಜೈನ ಧರ್ಮದವರು ಅಂತಾರೆ, ಶಿವಧರ್ಮ ಹೇಗೆ ಶ್ರೇಷ್ಠ ಅಂದಾಗ ಒಂದು ಗಡಿಗೆಯಲ್ಲಿ ಒಂದು ಘಟಸರ್ಪವನ್ನು ಹಾಕಿ ಇದರಲ್ಲಿ ಏನೈತಿ ತೋರಿಸಂದಾಗ ಒಳಗಡೆ ಕೈ ಹಾಕಿ ಹೇಳ್ತಾರೆ, ಇಲ್ಲಿ ನಾಗಾಭರಣನಾಗಿರ್ತಕ್ಕಂಥ ಶಿವ ಇದ್ದಾನೆ ಅಂತ ಹೇಳಿದಾಗ ಆ ಘಟಸರ್ಪ ಮಾಯವಾಗಿ ಅಲ್ಲಿಂದ ಇರತಕ್ಕಂಥ ಲಿಂಗವನ್ನು ಹೊರಗೆ ತೆಗೆದು ತೋರಿಸ್ತಾರೆ ದಾಸಿಮಯನ. ಜೈನ ಗುರುಗಳೆಲ್ಲ ದೀಕ್ಷೆಯನ್ನು ಪಡೆದು ಶೈವರಾಗ್ತಾರೆ. ಅಲ್ಲಿ 21,000 ಜನರು ಇರ್ತಾರೆ ಜೈನರು. ಆ ಜೈನರು ಏನು ಮಾಡ್ತಾರೆ, ಶೈವರಾಗಿ ಪರಿವರ್ತನೆ ಆಗಿ ಲಿಂಗ ಧಾರಣೆಯನ್ನು ಮಾಡ್ತಾರೆ. 700 ಬಸದಿಗಳಲ್ಲಿ ಲಿಂಗವನ್ನು ಸ್ಥಾಪನೆ ಮಾಡ್ತಾರೆ ದಾಸಮಯ್ಯನವರು. ಹೀಗೆ ವೈಷ್ಣವಂತನೇ ನಿನ್ನಲ್ಲಿ ಅಂಥ ಶಕ್ತಿ ಇದ್ದರೆ, ನಿನ್ನ ಶಿವನೇ ಶ್ರೇಷ್ಠ ಅಂತಿದ್ರೆ ಈ ಭಸ್ಮವನ್ನು ಲಿಂಗವನ್ನಾಗಿ ಮಾಡೋ ತಂದಾಗ ಆಗ ಪರಮಾತ್ಮನ ಧ್ಯಾನವನ್ನು ಮಾಡಿ ಆ ಭಸ್ಮವನ್ನು ಕೈಯಾಗಿ ಹಿಡ್ಕೊಂಡು ನಾವು ಹೇಳ್ತೀವಲ್ಲ, ಭಸ್ಮಧಾರಣೆಯನ್ನು ನಾವು ಹೇಳ್ತೀವ, ತಲೆಯಿಂದ ಪಾದದವರೆಗೆ ಮಾಡಬೇಕು. 32 ಸ್ಥಳಗಳಲ್ಲಿ ಭಸ್ಮಧಾರಣೆ ಮಾಡಬೇಕಪ್ಪೆ. ತಲೆಯಿಂದ, ಮಸ್ತಕದಿಂದ ತಲೆ ಇದು ಇದು ಹಾಂ, ಇಲ್ಲಿಂದ ಪಾದದವರೆಗೆ 32 ಸ್ಥಳಗಳಲ್ಲಿ 32 ಜಾಗಗಳಲ್ಲಿ ಭಸ್ಮ ಲೇಪನ ಮಾಡಬೇಕು, ಭಸ್ಮ ಸ್ನಾನ ಮಾಡಬೇಕು, ಭಸ್ಮ ಧೂಳನ ಮಾಡಬೇಕು. ಪೌಡ್ರ್ ಹೆಂಗೆ ಹಚ್ಕೋತೀವಲ್ಲ ಹಂಗೆ ಭಸ್ಮವನ್ನು ಮೈ ತುಂಬ ಹಚ್ಕೋಬೇಕು. ಬೂದಿ ಬಡಕರಾಗಬೇಕು ನಾವು. ಭಸ್ಮ ಧೂಳನ ಮಾಡ್ಕೊಳ್ಬೇಕು, ಭಸ್ಮ ಲೇಪನ ಮಾಡ್ಕೊಳ್ಬೇಕು. ಆಮೇಲೆ ಹೀಗೆ ಅಂಥ ಭಸ್ಮವನ್ನು ಕೈಯಲ್ಲಿ ಹಿಡ್ಕೊಂಡು ಅದಕ್ಕೆ ಮಂತ್ರವನ್ನು, ಶಿವಮಂತ್ರವನ್ನು ಹೇಳಿ ಕಣ್ಣು ಮುಚ್ಚಿ ಧ್ಯಾನವನ್ನು ಮಾಡಿ, ತಗೋ ನಿನ್ನ ಆ ಪರಶಿವನೇ ಶ್ರೇಷ್ಠ ಅಂತ ಭಸ್ಮವನ್ನು ಹಿಂಗೆ ಕೊಡಕ್ಕೆ ಹೋಗ್ತಾನೆ. ಅವನ ಕೈಯಲ್ಲಿ ಹೋದ ಕೂಡಲೇ ಅದು ಸ್ಫಟಿಕಲಿಂಗವಾಗ್ತದೆ. ಸ್ಫಟಿಕಲಿಂಗ ಆಗ್ತದೆ ಅಂದರೆ ಭಸ್ಮದ ಗಟ್ಟಿಯನ್ನು ಲಿಂಗ ರೂಪದಲ್ಲಿ ಕೊಡ್ತಕ್ಕಂಥವನು ಸಿದ್ಧಲಿಂಗ. ಅವನ ಮಹಿಮೆ ಅಪಾರವಾಗಿರುವಂಥದ್ದು. ಅದಕ್ಕೆಂಥ ಲಿಂಗದ ಮಹಿಮೆಯನ್ನು ನಾವು ಯಾವಾಗಲೂ ಮರಿಬಾರ್ದು. ಅದಕ್ಕೆ ಆ ಲಿಂಗ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗವಾಗಿ ನಮ್ಮ ಶರಣರು ಕಂಡಿದ್ದಾರೆ. ಅಷ್ಟೇ ಅಲ್ಲ, ಅದನ್ನು ಮಹಾಲಿಂಗ, ಗುರುಲಿಂಗ, ಜಂಗಮಲಿಂಗವಾಗಿ ಕಂಡಿದ್ದಾರೆ. ಷಟ್ ಚಕ್ರಗಳಲ್ಲಿ ಷಟ್ಲಿಂಗವನ್ನು ಸ್ಥಾಪನೆ ಮಾಡಿಕೊಂಡು ಆನಂದವಾಗಿ ಪೂಜೆ ಮಾಡಬೇಕು. ಲಿಂಗ ಪೂಜೆ ಮಾಡುವ ಸಂದರ್ಭದಲ್ಲಿ ನಮ್ಮ ಮನಸ್ಸು ಚಂಚಲವಾಗಿರಬಾರದು. ಧ್ಯಾನವನ್ನು ಮಾಡುವ ಸಂದರ್ಭದಲ್ಲಿ ನಮ್ಮ ಮನಸ್ಸು ಚಂಚಲವಾಗಿರಬಾರದು. ಏಕಾಗ್ರತೆಯಿಂದ ಶಿವನೇ ನಾನು, ನಾನೇ ಶಿವನಾಗಿ ಧ್ಯಾನ ಮಾಡ್ತಾ ಹೋಗಬೇಕು. ನೀವು ಅಂಥ ಧ್ಯಾನ ಮಾಡಿದ್ದೇ ಆದರೆ ನೀವು ಏನಂತೀರಿ, ಏನು ಸಂಕಲ್ಪ ಮಾಡ್ತೀರೋ ಅದೆಲ್ಲ ಈಡೇರ್ತವೆ. ನೋಡಿ, ಮುಂಜಾನೆ ಎದ್ದ ಕೂಡಲೇ ಸಹಜವಾಗಿ ಒಳ್ಳೆಯ ಮನಸ್ಸಿನಿಂದ ನಾ ಇವತ್ತು ಇಷ್ಟು ಕೆಲಸ ಮಾಡಬೇಕು, ಇದು ಆಗಬೇಕು ಅಂತ ಮನಸ್ಸು ಆನಂದವಾಗಿ ಅದನ್ನು ಅಂತ ಹೇಳ್ರಿ ನೀವು, ಅವತ್ತದು ಕೆಲಸ ಆಗ್ತದೆ. ಹೋಗಬೇಕು, ಮಾಡಬೇಕು, ಬಿಡಬೇಕು, ಮಾಡಬೇಕು ಅಂತ ಚಂಚಲ ಮನಸ್ಸಿದ್ರೆ ಯಾವತ್ತೂ ಕೆಲಸ ಆಗಂಗಿಲ್ಲ. ಯಾಕಂದ್ರೆ ನನಗದು ಅನುಭವಕ್ಕೆ ಗೋಚರ ಅದ. ನನಗೆ ಅನುಭವ ಆಗೈತಿ, ನಿಮಗೂ ಆಗಿರ್ತದೆ. ಮುಂಜಾನೆ ಹೇಳೋ ಕೂಡಲೇ ಖುಷಿಯಿಂದ ಹೇಳಬೇಕು, ಸಂತೋಷದಿಂದ ಹೇಳಬೇಕು.
ಎದ್ದು ನಾವು ಇಂಥ ಕೆಲಸ ಮಾಡಬೇಕು, ಇವತ್ತಿದು ಆಗಬೇಕು ಅಂತ ಸಂಕಲ್ಪ ಮಾಡಬೇಕು, ಮನಸ್ಸಾಗ ಅನ್ಕೋಬೇಕು, ಕೆಲಸಗಳ ಮಾಡ್ತಾ ಅದನ್ನು ಕೆಲಸ ಮಾಡಿರಿ, ಆಗ್ತವೆ. ಹೀಗೆ ವೈಷ್ಣವನಿಗೆ ಭಸ್ಮದ ಗಟ್ಟಿಯನ್ನು ಲಿಂಗವನ್ನಾಗಿ ಮಾಡಿ, ಅದಕ್ಕೆ ಇವತ್ತು ನಾವು ನೋಡ್ತೇವೆ ಲಿಂಗಿ ಬ್ರಾಹ್ಮಣರು ಅಂತಂತೇವೆ. ಅವ್ರ ಲಿಂಗ ಕಟ್ಕೊಳ್ಳಲ್ಲ, ಕೆಲವರು ಮನೆಯಾಗಿಟ್ಟು ಸಾಲಿಗ್ರಾಮ, ಅದ್ರ ಜೊತೆಗೆ ಲಿಂಗ, ಆಮೇಲೆ ವಿಷ್ಣು ಮೂರ್ತಿ, ಆಂಜನೇಯ ಮೂರ್ತಿ ಇಟ್ಟು ಎಲ್ಲ ಪೂಜೆ ಮಾಡ್ತಾರೆ. ಲಿಂಗನೂ ಕೂಡ ಆ ಲಿಂಗಕ್ಕೆ ಜಾತಿ ಇಲ್ಲ. ಹೀಗೆ ನಿನ್ನೆ ದಿವಸ ನಾವು ಏನು ನೋಡ್ತಾ ಬಂದೇವಪ್ಪ ಅಂತಂದರೆ, ಬದ್ನಿಕಾಯಿ ಕಳ್ತನ ಮಾಡಕ್ಕೆ ಹೋಗಿದ್ರಲ್ಲ, ಚಟ್ನಿ ಮಾಡ್ಕೊಂಡು ಊಟ ಮಾಡಿದ್ದೆ. ಏನು ಮನೆಗೆ ಹೋಗಿ ಹುಯಿಕೆ ಮಾಡಂತ ಹೇಳಿದೆ ಹೆಂಡ್ತಿಗೆ. ನಿನ್ನ ಹುಯಿಕೆ ಮಾಡಿದ್ರೆ ಇವತ್ತು ಬೇರೆನೇ ಐತಪ್ಪ, ಅದು ಬೇರೆನೇ ಐತಿ. ಆಮೇಲೆ ಅವ್ರು ಹಾಡ್ತಾರೆ ರವಿವಾರ ದಿವಸ, ಅದು ಬೇರೆನೇ ಐತಿ ಅಂತ. ಎಲ್ಲ ಅದು ಬೇರೆನೇ ಐತಿ ಅನ್ನುವಂಥ ಹಾಡು ಅದು, ಭಾಳ ಚಂದದ ಹಾಡು ಅದು. ಸಮಯ ಇಲ್ಲ, ರವಿವಾರ ದಿವಸ ಜಾಗರಣೆ ಅದಲ್ಲ, ನಮ್ಮದು ಅವ್ರದ್ದು ನಿಮ್ಮದು ಹಿಂಗೆ ಕೂತು ಕೇಳೋದು, ಅದು ಬೇರೆನೇ ಐತಿ ಅಂತೇಳಿ. ಅದಲ್ಲಪ್ಪ ಹಾಡು, ಅದು ಬೇರೆ ಐತಿ. ಅದು ಹಾಡಬೇಕು ನೀನು, ಅವರೆಲ್ಲ ಕೇಳ್ತಾರೆ. ಏನು ಹೇಳಿದ್ರು ಅದ್ರ ಬೇರೆನೇ ಐತಿ ಅನ್ಬೇಕು ನೀನು. ಇವತ್ತು ತಮ್ಮ ಪ್ರಸಾದ ಬೇರೆನೇ ಐತಿ ನಿನಗೆ ಹೇಳಿಬಿಟ್ರಿ. ಈಗ ಬಂದೈತಿ ಅಲ್ಲಿ ಮಹಾದೇವ್ ನನಗೆ ಹೇಳ್ಬೇಕು ಫೋನ್ ಮಾಡಿ, ಬಜ್ಜಿ ಮಾಡ್ಯಾರಂತ ಇವತ್ತು. ಬಿಸಿ ಬಿಸಿ ಮಳೆಗಾಲದಾಗ ಬಿಸಿ ಬಿಸಿ ಬಜ್ಜಿ ತಿಂದ್ರೆ ಹೆಣ್ಣು ಆನಂದ. ನಾವು ಊಟ ಮಾಡಿಲ್ಲ ಇವತ್ತು, ಬಜ್ಜಿ ತಿನ್ಬೇಕಂತ. ಅವು ಬಜ್ಜಿ ಮತ್ತು ಹಿಂಗಿರಬಾರ್ದು ನೋಡ್ರಿ, ಹ್ಯಾಂಗೆ ಹೆಗ್ಗಣ ಇದ್ದಂಗೆ ಇರಬಾರ್ದು, ಸ್ವಲ್ಪ ಇಚಾಬತ್ತಿ ಇದ್ದಂಗೆ, ಇಲಿ ಮರಿ ಇದ್ದಂಗೆ ಇರಬೇಕು ಅಂತೀನಿ. ನನಗೆ ತರೋದಿತ್ತು ಬಸವಣ್ಣ, ಸಣ್ಣ ಸಣ್ಣ ಎಳಕ್ಕಿದ್ದು ತೊಂಬ, ನಾಲ್ಗೆ ಕೆಟ್ಟೈತಿ ಸ್ವಲ್ಪ. ಆಡು ನಡೀತಲ್ಲಿ ರೆಡಿ ಮಾಡಕತ್ತಾರ ಅವರೆಲ್ಲ. ವಾಸನೆ ಬಡ್ದೈತ್ರಿ ಮೂಗಿಗೆ ವಾಸನೆ ಹೊಡೆದಿಲ್ಲ ಅಂದ್ರೆ ನೀವೆಲ್ಲ ಇಲ್ಲಿದ್ದೀರಂತ. ವಾಸನೆ ಬಡ್ದೈತೆ ನೀವೆಲ್ಲ ಮ್ಯಾಲೆ ಹೋಗಿರಂತ ತಿಳ್ಕೊತಿದ್ದೇವೆ. ಹಾಗೆಲ್ಲ ಗಣರಾಧನೆಯ ಸಂದರ್ಭದಲ್ಲಿ, ನಿನ್ನೆ ಗಣರಾಧನೆ ಸಂದರ್ಭದಲ್ಲಿ ಒಬ್ಬ ಹೆಣ್ಮಗಳು ಬದನೆಕಾಯಿ ತೊಗೊಂಡು ಒಳಗಿಡಲ್ಲ, ಆ ಗಣರಾಧನೆಗೆ ಪಾತ್ರೆ ಸಾಮಾನು ಕಡಿಮೆ ಇದ್ದಿದ್ದು ಅಂತ. ಏನಪ್ಪೆ ತಮ್ಮ ಬಸವಣ್ಣ, ಪಾತ್ರೆ ಸಾಮಾನು ಕಡಿಮೆ ಇದ್ದಿದ್ದು, ಊಟಕ್ಕೆ ಭಾಳ ಜನ ಸೇರಿದ್ರು, ಸುತ್ತಮುತ್ತಲೆಲ್ಲ ಜನ ಸೇರಿದ್ರು. ಪಾತ್ರೆ ಸಾಮಾನು ಕಡಿಮೆ ಇದ್ದಾಗ ಒಬ್ಬರು ಮನೆಗೆ ಹೋಗ್ತಾರೆ ಸಿದ್ಧಲಿಂಗ, ಅವ್ರ ಶಿಷ್ಯರೆಲ್ಲರೂ ಸೇರಿ ಬಾಗಿಲು ಹೊಡಿತಾರೆ. ಬಾಗಿಲು ತೆಗಂಗಿಲ್ಲ, ಸ್ವಲ್ಪ ಬಾಗಿಲು ಮುರಿಯಿರಿ ಅಂತಾರೆ ಕೆಲವರು, ಮುರಿದು ಹೋಗ್ರಿ ಒದ್ದು ಹಾಕ್ರಿ ಅಂತಾರೆ. ಆ ಏನು ಒದ್ದು ಹಾಕ್ರಿ ಅನ್ನೋಟ್ಟಿಗೆ ಆಕಿ ತೆಗೆದೇ ಬಿಟ್ಟಿರತ್ತೆ ಹೆಣ್ಮಗಳು. ತೆಗೆದು ಏನು ಅಂತ, ಪಾತ್ರೆ ಸಾಮಾನು ಬೇಕಿವ, ಉತ್ಸವ ಮಾಡ್ತಾಯಿದ್ದೀವಿ, ಇವತ್ತು ಬಜಿ ಮಾಡೇವಿ, ನಿನ್ನ ಕರೆಗಡೆ ಮಾಡೇವಿ, ಅದಕ್ಕೆ ಊಟಕ್ಕೆ ತಾಟು ಕಡಿಮೆ ಇದ್ದವ, ಅದಕ್ಕೆ ಒಂದಿಷ್ಟು ತಾಟುಗಳು ಕೊಡು. ನಮ್ಮ ಮನೆಗೆ ತಾಟಿಲ್ರಿ ಅಂತ. ಅದಕ್ಕೆ ಅವ್ರು ಹೇಳಿದ್ದು, ಕುಂಭ ಜಂಗಮ ಬಂದರೆ ನಡೆ ನಡೆ ಎಂಬರು, ಉನ್ನದ ಲಿಂಗಕ್ಕೆ ಬೋನ ಹಿಡಿ ಎಂಬರು. ಹಾಗೆ ನಮ್ಮ ಮನೆಗೆ ಯಾವ ಪಾತ್ರೆ ಸಾಮಾನುಗಳಿಲ್ಲ ಅಂತ ಹೇಳ್ತಾಳೆ. ಆಯ್ತು ಬಿಡು ಅಂತ ಹೋಗ್ಬಿಡ್ತಾರೆ. ಏನು ಮಠಕ್ಕೆ ಹೋಗಿ ಇವರೆಲ್ಲ ಪ್ರಸಾದವನ್ನು ಮಾಡ್ತಿರ್ತಾರೆ. ಇನ್ನೇನು ಮನೆಗೆ ಹೋಗಿ ಬಾಕಲು ಹಾಕೊಂಡು ಮನೆಗೆ ಹೋಗಿ ನೋಡ್ತಾಳೆ, ಪಾತ್ರೆ ಸಾಮಾನು ಹೊಂದಿರಂಗಿಲ್ಲ ಅವ್ರ ಮನೆಗೆ. ಪಾತ್ರೆ ಸಾಮಾನು ಇರಲ್ಲ. ಅಯ್ಯೋ ನನ್ನ ಪಾತ್ರೆಯಲ್ಲಿ ಹೋದು ಮಹಾತ್ಮರಿಗೆ ಇಲ್ಲ ತಿಳಿದ್ದ, ಕಾರ್ಯಕ್ರಮ ಮಹಾದೇವನ ಕಾರ್ಯಕ್ರಮಕ್ಕೆ ಇಲ್ಲ ತಿಳಿದ್ದ, ಅದಕ್ಕೆ ಎಲ್ಲ ಪಾತ್ರೆ ಸಾಮಾನು ಅಲ್ಲೇ ಹೋಗಿರಬೇಕು ಅಂತ ತಿಳ್ಕೊಂಡು ಹೋಗಿ ಓಡಾಡಿ ಬರ್ತಾಳೆ. ಅಪ್ಪ ಸಿದ್ಧಲಿಂಗ, ನಾನು ತಪ್ಪಾಗೈತಿ, ಕ್ಷಮೆ ಮಾಡು, ನಾ ಇದ್ದರೂ ಕೂಡ ಇಲ್ಲಂದಿನಿ. ನಾನು ಇಲ್ಲಂದ್ರೆ ಹೆಂಗೆ ಆಗ್ತದೆ ನೋಡ್ರಿ. ಇದ್ದರೂ ಇಲ್ಲ ತಂದಿನಿ, ಅದಕ್ಕೆ ನಮ್ಮ ಮನೆಗೆ ಪಾತ್ರೆ ಸಾಮಾನು ಕಾಣಿಸಲ್ಗ್ಯಾವ, ಎಲ್ಲರೂ ಪ್ರಸಾದ ಆಗ್ಯದ, ಕೊಟ್ಟು ಬಿಡ್ರಿ ಅಂತಂತಾರೆ. ಆಗ ಹೆಣ್ಮಕ್ಳು ಹೇಳ್ತಾರೆ, ಸಿದ್ಧಲಿಂಗ ನೋಡು, ನಿನ್ನ ಪಾತ್ರೆ ಸಾಮಾನಲ್ಲ, ನಿನಗೆ ಯಾವ್ಯಾವ ನೋಡು ಗುರುತು ಹಿಡ್ಕೊಂಡು ತೊಗೊಂಡು ಹೋಗಂತಾರೆ. ಆಕೆ ಪಾತ್ರೆ ಸಾಮಾನು ತನ್ನಷ್ಟಕ್ಕೆ ತಾನೇ ಅಲ್ಲಿ ಮಹಾದೇವನ ಗುಡಿಯಲ್ಲಿ ಆ ಗಣರಾಧನೆಯಲ್ಲಿ ಉತ್ಸವದಲ್ಲಿ ತಾನೇ ಬಂದು ಸೇವೆಯನ್ನು ಮಾಡಲಿಕ್ಕೆ ತಾವೇ ಬಂದಿದಂಥ ಸಿದ್ಧಲಿಂಗನ ಆಶೀರ್ವಾದದಿಂದ